ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಓದ್ತಾ ಇದ್ದೀರಾ ಎಕ್ಸಾಮ್ಗೋಸ್ಕರ ಅಂದ್ಕೊಂಡಿದ್ದೀನಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋದಲ್ಲಿ ವೇವ್ ಆಪ್ಟಿಕ್ಸಲ್ಲಿ ನ್ಯೂಮರಿಕಲ್ಸ್ ಮಾಡಿದೆ. ಸೊ ವೇವ್ ಆಪ್ಟಿಕ್ಸಲ್ಲಿ ಯಾವ ರೀತಿ ನ್ಯೂಮರಿಕಲ್ಸ್ ಬರುತ್ತೆ, ನಾವು 2014 ಹಿಡಿದು ಎಲ್ಲ ನ್ಯೂಮರಿಕಲ್ಸ್ ಮಾಡಿದ್ರಿ. ಆ್ಯಂಡ್ ಇಟ್ ವಾಸ್ ವೆರಿ ಈಸಿ. ಅಟ್ ದ ಎಂಡ್ ಆಫ್ ವಿಡಿಯೋ ನಿಮ್ಗೆ ಅನಿಸಿರುತ್ತೆ ಒಂಥರ ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್ ಬರ್ತಾ ಇದೆ. ಐ ಟೋಲ್ಡ್ ಯು ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಆಸ್ಕಿಂಗ್ ರಿಪೀಟೆಡ್ಲಿ ಅಂತ. ಅದೇ ರೀತಿ ಅಂಡ್ ಯಾವ ಕಾನ್ಸೆಪ್ಟ್ ಮೇಲೆ ಅಂತ ಅದೇ ರೀತಿ ಈಗ ಇದು ಈ ಚಾಪ್ಟರ್ಗಳು ಕೂಡ ನಾವು ಮಾಡೋಣ. ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲಿ ನಿಮಗೆ ನಾನು ಕಾನ್ಸೆಪ್ಟ್ಸ್ ಟೀಚ್ ಮಾಡ್ತೀನಿ. ಏನು ನ್ಯೂಮರಿಕಲ್ಸ್ಗೋಸ್ಕರ ಏನು ಕಾನ್ಸೆಪ್ಟ್ಸ್ ಬೇಕೋ ಆ ಕಾನ್ಸೆಪ್ಟ್ಸ್ ಜೊತೆ ನಾವು ಪ್ರಾಬ್ಲಮ್ಸ್ ಮಾಡೋಣ. ಆ್ಯಕ್ಚುಲಿ ಎಲ್ಲ ಕ್ವಶನ್ಸ್ 2014 ಏನು ಕ್ವಶನ್ ಬಂದಿದ್ದೋ ಎಲ್ಲ ಕ್ವಶನ್ ಟಿಲ್ ದ ಲೇಟೆಸ್ಟ್ ಮಾಡಲ್ ಪೇಪರ್ಗೂ ವಿಲ್ ಡೂ ಆಲ್ ದ ಕ್ವಶನ್ಸ್. ಓಕೆ, ಸೊ ಫಸ್ಟ್ ನೀವೇನು ಮಾಡೋಕ್ಕಂದ್ರೆ ಇಟ್ಸ್ ವೆರಿ ವೆರಿ ಸಿಂಪಲ್. ನೀವೇನು ಮಾಡೋಕ್ಕೆ ಹೇಳಿ, ಸೊ ಯು ಜಸ್ಟ್ ಹ್ಯಾವ್ ಟು ಕೀಪ್ ದ ಬುಕ್. ಒಂದು ಬುಕ್ ತೊಗೊಬೇಕು ನೀವು. ಆ್ಯಕ್ಚುಲಿ ಬುಕ್ ತೊಗೊಂಡು ನಾನು ಏನು ಫಾರ್ಮ್ಲೆಸ್ ಹೇಳ್ತೀನಿ ಅರ್ಥ ಮಾಡ್ಕೊಬೇಕು. ಆ ಫಾರ್ಮ್ಲೆಸ್ನ ತಲೆ ಇಟ್ಕೊಬೇಕು ಬಿಫೋರ್ ಗೋಯಿಂಗ್ ಟು ನ್ಯೂಮರಿಕಲ್ಸ್ ಹೋಗಿಂತ ಮುಂಚೆ ಎಲ್ಲ ಫಾರ್ಮ್ಲೆಸ್ ನಿಮ್ಗೆ ಗೊತ್ತಿರಬೇಕು. ಸೊ ಐ ಅಸ್ಯೂಮ್ ನಾನು ಪ್ರತಿ ಸತಿ ಯಾವುದೇ ಕ್ವಶನ್ಸ್ ಮಾಡೋಕ್ಕಾದ್ರು, ಯಾವುದೇ ವೀಡಿಯೋ ಮಾಡೋಕ್ಕಾದ್ರು ಐ ಅಸ್ಯೂಮ್ ದಟ್ ಯು ಡೋಂಟ್ ನೋ ಎನಿಥಿಂಗ್ ಅಂತ. ಐ ಟೀಚ್ ಯು ಫ್ರಮ್ ಬೇಸಿಕ್ಸ್. ಅಂದರೆ ತುಂಬ ಬೇಸಿಕ್ಸ್ ಅಲ್ಲ, ನ್ಯೂಮರಿಕಲ್ಸ್ಗೆ ಏನು ಬೇಕೋ ಅಷ್ಟು, ಆಯಿತಾ? ಸೊ ಈಗ ಫಸ್ಟ್ ಸೊ ಏನಪ್ಪ ಕಾನ್ಸೆಪ್ಟ್ ಅಂದರೆ ಇಲ್ಲಿ ದಿಸ್ ಇಸ್ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಅಲ್ವಾ. ಸೊ ಇಲ್ಲಿ ಬೇಸಿಕಲಿ ನ್ಯೂಮರಿಕಲ್ಸ್ ನಿಮಗೆ 3 ಪಾರ್ಟ್ಸ್, 3 ಕಾನ್ಸೆಪ್ಟಲ್ಲಿ ಕೇಳ್ತಾರೆ. ಸೊ ಒಂದು ಬಂದು ನಿಮ್ಗೆ ಬೇಸಿಕ್ ಗೊತ್ತಿರಬೇಕು, ಆರ್ ಎಮ್ ಎಸ್ ಅಂದರೆ ಏನು, ಆರ್ ಎಮ್ ಎಸ್ ಅಂದರೆ ಏನು, ಪೀಕ್ ವ್ಯಾಲ್ಯೂಸ್ ಅಂದರೆ ಏನು ಅಂತ. ಆ್ಯಂಡ್ ನಂತರ ಅದಾದಮೇಲೆ ಯು ಶುಡ್ ನೋ ಅಬೌಟ್ LCR ಸರ್ಕ್ಯೂಟ್ಸ್ ಅಂತ. LCR ಸರ್ಕ್ಯೂಟ್ ಮೇಲೆ ಮೋಸ್ಟ್ ಆಫ್ ದ ಟೈಮ್ ನ್ಯೂಮರಿಕಲ್ಸು LCR ಮೇಲೆ ಕೇಳ್ತಾರೆ. ಅದ್ರ ಜೊತೆ ಯು ಆಲ್ಸೋ ಹ್ಯಾವ್ ದ ರೆಸನೆನ್ಸ್ ಅಂತ. ರೆಸನೆನ್ಸ್ ಅಂದರೆ ಏನು, ಅದ್ರ ಕಂಡೀಷನ್ನು ಕೆಲವೊಂದು ಐ ಡಿಸ್ಕಸ್. ನನಗೆ ಏನೇನು ಫಾರ್ಮ್ನಸ್ ಬೇಕೋ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಬೇಸಿಕಲಿ ಈ ತ್ರೀ ಟಾಪಿಕ್ಸ್ ಮೇಲೆ ಅಂದರೆ ಬೇಸಿಕ್ ಫಸ್ಟು ಆರ್ ಎಮ್ ಎಸ್ ಅಂತ ಎಲ್ಲ ಎರಡು ಟಾಪಿಕ್ಕು LCR ಮತ್ತು ರೆಸನೆನ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ಯುಲ್ ಬಿಕಮ್ ತರೋ. ಸೊ ಯಾವ ರೀತಿ ಕ್ವಶನ್, ನೀವು ಯಾವುದೇ ಕ್ವಶನ್ ಬಂದರೂ ಯು ಶುಡ್ ಬಿ ಏಬಲ್ ಟು ಡೂ ಇಟ್. ಫಸ್ಟ್ ಬಂದು ಸೊ ಈ ವಾಟ್ ಈಸ್ ನಿಮ್ಗೆ ಗೊತ್ತಿರೋಂಗೆ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅಂದರೆ ದಿಸ್ ಚಾಪ್ಟರ್ ಆಲ್ ಡೀಲ್ಸ್ ಅಬೌಟ್ ದ ಕರೆಂಟ್. ಎ ಸಿ ಕರೆಂಟ್ಸ್ ಅಂದರೆ ಏನು, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸಮ್ ಪೀಕ್ ವ್ಯಾಲ್ಯೂ ಇರುತ್ತೆ, ಸಮ್ ಆರ್ ಎಮ್ ಎಸ್ ವ್ಯಾಲ್ಯೂಸ್ ಇರುತ್ತೆ. ಈಗ ಎ ಸಿ ಕರೆಂಟ್ ತೊಗೊಳೋಣ. ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಆರ್ ಎಮ್ ಎಸ್ ವ್ಯಾಲ್ಯೂ ಆ್ಯಂಡ್ ಪೀಕ್ ವ್ಯಾಲ್ಯೂ ಕ್ವಿಕ್ಲಿ, ಆಯಿತಾ? ಸೊ ಇದು ಎ ಸಿ ಕರೆಂಟ್ ಅಲ್ವಾ, ಇದು ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ವಾ. ಸೊ ಇದ್ರದ್ದು ಆವ್ರೇಜ್ ತೊಗೊಂಡಾಗ ನಾನು, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದ ಆವ್ರೇಜ್ ಆಫ್ ದಿಸ್, ಸೊ ಇದ್ರ ಆವ್ರೇಜ್ ಬಂದು ಆರ್ ಎಮ್ ಎಸ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಯೂಶಲಿ ಆರ್ ಎಮ್ ಎಸ್ ಅಂತ. ಸೊ ಬಟ್ ಇನ್ ಆ್ಯಕ್ಚುಯಲ್ ಕೇಸ್ ಹೇಳ್ಬೇಕಂದ್ರೆ ಎ ಸಿದು ಈ ಥರ ಹೋಗ್ತಾ ಇರುತ್ತೆ. ಆ್ಯಕ್ಚುಲಿ ಇದು ಈ ಥರ, ಸೊ ಲೈಕ್ ಸ್ನೇಕ್ ಲೈಕ್ ವೇವ್ ಥರ ಹೋಗ್ತಾ ಇರುತ್ತೆ. ಆದರೆ ಅದ್ರದ್ದು ಆವ್ರೇಜ್ ಔಟ್ ಮಾಡ್ತೀವಿ. ಅದ್ರ ಆವ್ರೇಜ್ ಔಟ್ ಮಾಡಿದಾಗ ಏನಾಗುತ್ತೆ, ಅದ್ರದ್ದು ಆರ್ ಎಮ್ ಎಸ್ ವ್ಯಾಲ್ಯೂ ಮತ್ತು ಈ ಟಾಪ್ ಇದೆಯಲ್ಲ ಅದು ಪೀಕ್ ವ್ಯಾಲ್ಯೂಸ್, ಆಯಿತಾ? ಸೊ ಈಗ ಇನ್ ರಿಯಲ್ ಕೇಸಲ್ಲಿ ಇದು ನಮ್ಮ ಕ್ಯಾಲ್ಕುಲೇಷನ್ಗೋಸ್ಕರ ರೂಟ್ ಆಫ್ ಮೀನ್ ಆಫ್ ದ ಸ್ಕ್ವಯರ್ ನೀವು ಸ್ಕ್ವಯರ್ಸ್ ಮಾಡಿ. ಸೊ ಪಾಸಿಟಿವ್ ಆಗಿ ನೆಗೆಟಿವ್ ಆಗುತ್ತೆ. ಸಿನ್ಸ್ ಯು ಸ್ಕ್ವಯರಿಂಗ್ ಅಗೇನ್ ಯು ಶುಡ್ ಟೇಕ್ ರೂಟ್ ಅಗೇನ್ ಯು ಶುಡ್ ಟೇಕ್. ಅವೆಲ್ಲ ಬೇಡ, ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಅ ಪೀಕ್ ವ್ಯಾಲ್ಯೂ, ದಿಸ್ ಆರ್ ಎಮ್ ಎಸ್ ವ್ಯಾಲ್ಯೂ. ಓಕೆ, ಸೊ ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಯಾವತ್ತೇ ಆಗಲಿ ಕ್ವಶನಲ್ಲಿ ಒಂದು ವೇಳೆ ನಿಮ್ಮ ನ್ಯೂಮರಿಕಲ್ ಕ್ವಶನಲ್ಲಿ ಏನು ಕೊಟ್ಟಿಲ್ಲ, ಜಸ್ಟ್ ವೋಲ್ಟೇಜ್ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಜಸ್ಟ್ ವೋಲ್ಟೇಜ್ ಕೊಟ್ಟಿದ್ದಾರೆ ಅಂದರೆ ಅದು ಬಂದು ಆಲ್ವೇಸ್ ಆರ್ ಎಮ್ ಎಸ್ ವ್ಯಾಲ್ಯೂ. ಅವ್ರು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡ್ತಾರೆ ಪೀಕ್ ವ್ಯಾಲ್ಯೂಸ್ನ. ಅವರು ನಾರ್ಮಲಾಗಿ ಏನು ಮೆನ್ಷನ್ ಮಾಡಲ್ಲ. ಇನ್ನು ಮನೆ ಎಷ್ಟು ವೋಲ್ಟೇಜು 220 ವೋಲ್ಟೇಜ್ ಆರ್ ಎಮ್ ಎಸ್ ವ್ಯಾಲ್ಯೂ ಆ್ಯಕ್ಚುಲಿ, ಅರ್ಥ ಆಯಿತಾ? ಸೊ ಪೀಕ್ ವ್ಯಾಲ್ಯೂ ಬಂದು 220 ಜಾಸ್ತಿ ಆಗ್ತದೆ, 283 290 ಸಮಥಿಂಗ್, ಇಟ್ ಕೀಪ್ ಫ್ಲಕ್ಚುಯೇಟಿಂಗ್. ಓಕೆ, ನಂತರ ಸೊ ಆರ್ ಎಮ್ ಎಸ್ ವ್ಯಾಲ್ಯೂ, ಪೀಕ್ ವ್ಯಾಲ್ಯೂ. ಸೊ ರಿಲೇಷನ್ ಏನಿದೆ ಆರ್ ಎಮ್ ಎಸ್ ಮತ್ತು ಪೀಕ್ ವ್ಯಾಲ್ಯೂಗೆ, ಸೊ ಯು ಶುಡ್ ನೋ ದ ರಿಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ದ ರಿಲೇಷನ್ ಇಸ್ ಗಿವನ್ ಬೈ, ಸೊ ಯಾವ್ದು ಜಾಸ್ತಿ ಹೇಳಿ, ಇಲ್ಲಿ ಪೀಕ್ ಜಾಸ್ತಿ ಅಲ್ವಾ. ಸೊ ಅಂದರೆ ನಿಮ್ಗೆ ಒಂದು ವೇಳೆ ಪೀಕ್ ವ್ಯಾಲ್ಯೂ ಬೇಕಂದರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ √2 ಇಂಟು ವಿ ಆರ್ ಎಮ್ ಎಸ್. ಸೊ √2 ಇಂಟು ವಿ ಆರ್ ಎಮ್ ಎಸ್, ವಿ ನಾಟ್ ಈಸ್ ಈಕ್ವಲ್ ಟು √2 ಟೈಮ್ಸ್ ಆಫ್ ವಿ ಆರ್ ಎಮ್ ಎಸ್. ಅದೇ ರೀತಿ ಕರೆಂಟು ಅಷ್ಟೇ. ಸೊ ಐ ನಾಟ್ ಈಸ್ ಈಕ್ವಲ್ ಟು √2 ಟೈಮ್ಸ್ ಆಫ್ ಐ ಆರ್ ಎಮ್ ಎಸ್. ಇದು ಫಸ್ಟ್ ಟಾಪಿಕ್ ಅಪ್ಪ. ಸಿಂಪಲ್, ಏನು ಸಿಂಪಲ್ ಇದು? ಪೀಕ್ ಅಂದರೆ ಪೀಕ್ ವೋಲ್ಟೇಜ್. ಯಾವುದೇ ಒಂದು ಎ ಸಿ ಕರೆಂಟ್ ಆದರೆ ಯಾವುದೋ ಒಂದು ಪಾಯಿಂಟಲ್ಲಿ ಪೀಕ್ ಹೋಗುತ್ತಲ್ವಾ, ಅದು ಪೀಕ್ ವ್ಯಾಲ್ಯೂ ಆ್ಯಕ್ಚುಲಿ. ಬಟ್ ಆರ್ ಎಮ್ ಎಸ್ ವ್ಯಾಲ್ಯೂಸ್ ಅಂದರೆ ಆವ್ರೇಜ್ಡ್ ಔಟ್ ವ್ಯಾಲ್ಯೂಸ್, ಆಯಿತಾ? ರೂಟ್ ಆಫ್ ದ ಮೀನ್ ಆಫ್ ದ ಸ್ಕ್ವಯರ್ ಅಂತ. ಓಕೆ, ಸೊ ಇದು ನಮಗೆ ನ್ಯೂಮರಿಕಲ್ಸಲ್ಲಿ ಸೊ ನೀವು ಸಾಲ್ವ್ ಮಾಡೋಕ್ಕಂದ್ರೆ ಯು ಶುಡ್ ನೋ ದಿಸ್ ರಿಲೇಷನ್ ವಿ ನಾಟ್ ಮತ್ತು ಐ ನಾಟ್. ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಿಕ್ಲಿ. ಸೊ ವಾಟ್ ಈಸ್ LCR ಸರ್ಕ್ಯೂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಓನ್ಲಿ ಎಲ್, ಓನ್ಲಿ ಸಿ, ಓನ್ಲಿ ಆರ್, LC, RL ಎಲ್ಲ ಎಕ್ಸಾಮ್ಸ್ ಇರುತ್ತೆ. ನೀವು JEE ಮೇನ್ಸ್ ಅವೆಲ್ಲ ಓದ್ತಾ ಇದ್ದರೆ ಯು ಶುಡ್ ನೋ ಆಲ್ ದೀಸ್ ಥಿಂಗ್ಸ್. PCD ಟು ಸಮ್ ಎಕ್ಸ್ಟೆಂಟ್ ದೇ ಆಲ್ವೇಸ್ ಆಸ್ಕ್ ಓನ್ಲಿ LCR ಓನ್ಲಿ. ಓಕೆ, ಈಗ ಇಲ್ಲಿ ಸೊ ಈಗ LCR ಸರ್ಕ್ಯೂಟ್ಸ್ ಅಂದರೆ ಇಲ್ಲಿ ನಿಮ್ಗೆ ಬೇಸಿಕಲಿ ಗೊತ್ತಿರಬೇಕು, ಒಂದು ಇಂಡಕ್ಟರ್ ಇರುತ್ತೆ ಆ್ಯಂಡ್ ದೆನ್ ವಿ ಹ್ಯಾವ್ ಎ ಕೆಪಾಸಿಟರ್ ಅಲ್ವಾ, ಇನ್ನೊಂದು ರೆಸಿಸ್ಟರ್ ಅಂತ ಇರುತ್ತೆ. ಸೊ ಈಗ ಬೇಸಿಕಲಿ ನಾನು ಅದಕ್ಕೆ ವೋಲ್ಟೇಜ್ ಸಪ್ಲೈ ಮಾಡ್ತಾ ಇದ್ದೀನಿ. ಏನು ವೋಲ್ಟೇಜು? ಆಲ್ಟರ್ನೇಟಿಂಗ್ ಕರೆಂಟ್ಸು.
when I supply AC source ಆಗೇನಾಗುತ್ತೆ current will flow in this. We are going to find various parameters ಅಂದರೆ ಏನೀಗ, ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ರೆಸಿಸ್ಟೆನ್ಸ್ ಇದ್ದರೆ ಏನಾಗುತ್ತೆ ಕರೆಂಟ್ ಫ್ಲೋ ಆಗಬೇಕಂದ್ರೆ ರೆಸಿಸ್ಟೆನ್ಸ್ ಆಫ್ ಇಟ್ ವಿಲ್ ಗಿವ್ ಅಪೋಸಿಷನ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಬರ್ದಿರೋಂಗೆ ಅಪೋಸ್ ಮಾಡುತ್ತೆ ರೆಸಿಸ್ಟೆನ್ಸ್. ದಟ್ಸ್ ಕಾಲ್ಡ್ as ರೆಸಿಸ್ಟೆನ್ಸ್ ವಿಲ್ ಗಿವ್ ರೆಸಿಸ್ಟೆನ್ಸ್. ಅದೇ ರೀತಿ ಇವು ಕೂಡ ಅಪೋಸ್ ಮಾಡ್ತವೆ, ಅದಕ್ಕೂ ಕೂಡ ಕೆಲವೊಂದು ರೆಸಿಸ್ಟೆನ್ಸ್ ಅಂದರೆ ಅದಕ್ಕೂ ಕೂಡ ಅಪೋಸಿಷನ್ ಇರುತ್ತೆ ಆ್ಯಕ್ಚುಲಿ. ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರೆಯೋದಿಲ್ಲ. ವಿ ಕಾಲ್ ಇನ್ಸ್ಟೆಡ್ ಆಫ್ ದ್ಯಾಟ್, ಸೊ ವಿ ಕಾಲ್ ದಿಸ್ ಇಸ್ XC ಅಂತ. XC ಅಂದರೆ ಏನು, ದ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ. ಇಟ್ ಈಸ್ ಸೇಮ್ ಆಸ್ ರೆಸಿಸ್ಟೆನ್ಸ್. ಅದರದ್ದು ರೆಸಿಸ್ಟೆನ್ಸ್ದು ಯೂನಿಟ್ ಓಮೆ, ಇದರದ್ದು ಯೂನಿಟ್ ಕೂಡ ಓಮೆ ಆ್ಯಕ್ಚುಲಿ, ಆಯಿತಾ. ನಂತರ ಇದೇನಿದು ಇಂಡಕ್ಟರ್ ಅಂದರೆ ಏನು, ಅದು ಕೂಡ ಇಟ್ ವಿಲ್ ಆಲ್ಸೋ ಗಿವ್ ಸಮ್ ಅಪೋಸಿಷನ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಅದೇ ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕಂದ್ರೆ ಎವ್ರಿಥಿಂಗ್ ವಿಲ್ ಗಿವ್ ಅಪೋಸಿಷನ್ ಆ್ಯಕ್ಚುಲಿ. ಸೊ ಇದು ರೆಸಿಸ್ಟೆನ್ಸ್ ಆಫರ್ಡ್ ಬೈ ದಿಸ್ ಒನ್, ದಟ್ ಈಸ್ ಇಂಡಕ್ಟರ್, ಇಸ್ ಕಾಲ್ಡ್ ಎಸ್ XL ಅಂತ. ದಟ್ಸ್ ಕಾಲ್ಡ್ ಎಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ. ಈಗ ಇದು ಎಲ್ಲದನ್ನು ಕಂಬೈನ್ ಮಾಡಿದ್ರೆ ಒಂದು ರೆಸಿಸ್ಟೆನ್ಸ್ ಇರುತ್ತಲ್ವ. ಈಗ ನೀವು ಯಾವುದೇ ಒಂದು ಸರ್ಕ್ಯೂಟ್, ನೀವೆಲ್ಲ ಫ್ಯೂಚರ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಆಗ್ತೀರಾ ಆ್ಯಕ್ಚುಲಿ, ಓಕೆ. ಐ ಮೀನ್ ಮೆನಿ ಆಫ್ ಯು ಹೂ ಇಸ್ ಇನ್ ಟು ದಿಸ್ ಫೀಲ್ಡ್, ಯಾರು ಈ ಫೀಲ್ಡಲ್ಲಿ ಹೋಗ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಈ ಸರ್ಕ್ಯೂಟ್ ಕೊಟ್ಟಾಗ ಆ ಸರ್ಕ್ಯೂಟಲ್ಲಿ ಏನೇನೋ ಕಾಂಪೊನೆಂಟ್ಸ್ ಇರುತ್ತಲ್ವಾ, ಐ ನೀಡ್ ಟು ನೋ ಓವರ್ ಆಲ್ ರೆಸಿಸ್ಟೆನ್ಸ್ ಆಫ್ ದಟ್ ಎಂಟೈರ್ ಸರ್ಕ್ಯೂಟ್. ಅದನ್ನ ಇಂಪಿಡೆನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ವರ್ಡ್ಸು? ಸಾರಿ, ಏನು ಬೇಸಿಕಲಿ ನಿಮಗೆ XL, XC ಮತ್ತು R ಅಂತ. ರೆಸಿಸ್ಟೆನ್ಸ್ ಆಫರ್ಡ್ ಬೈ ಅಪೋಸಿಷನ್, ನಾನು ರೆಸಿಸ್ಟೆನ್ಸ್ ಅನ್ನೋ ವರ್ಡ್ ಸ್ಟಾಪ್ ಮಾಡಿಬಿಡ್ತೀನಿ ಈಗ. ಅಪೋಸಿಷನ್ ಆಫರ್ಡ್ ಟು ದ ಕರೆಂಟ್ ಬೈ ದ ರೆಸಿಸ್ಟರ್ ಇಸ್ ಕಾಲ್ಡ್ as resistance. Opposition offered by the capacitor for a flow of electrons called as capacitive reactance. ಅದೇ ರೀತಿ opposition offered by the inductor for the flow of electrons called as inductive reactance. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಅದರದ್ದು ವ್ಯಾಲ್ಯೂ ಫೈಂಡ್ ಮಾಡೋಕ್ಕೆ ನಾವು ಆ್ಯಕ್ಚುಲಿ, ಸೊ XL ಬಂದು ನಿಮಗೆ ಫಾರ್ಮುಲಾ ಬಂದು 2πfl, ಆಯಿತಾ. XC ಬಂದು ನಿಮಗೆ ಫಾರ್ಮುಲಾ 1/2πfc. ಇದೆಲ್ಲ ಗೊತ್ತಿರೋಕ್ಕೆ ಫಾರ್ಮುಲಾಸ್, ಓಕೆ. ನಂತರ XC ಗೊತ್ತಾಯಿತು, XL ಗೊತ್ತಾಯ್ತಾ, ಇದು XL, XC. ನಂತರ ಆಫ್ಟರ್ ಯು ಫೈಂಡ್ ದಿಸ್, ಯು ಹ್ಯಾವ್ ಟು ಫೈಂಡ್ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್. ಇಂಪಿಡೆನ್ಸ್ ಇಸ್ ಗಿವನ್ ಬೈ ರೂಟ್ ಆಫ್ XC minus XL the whole square plus R square is the formula, okay. That is equal to XC minus XL the whole square. XC minus XL, XL minus XC, you can do it. ಸೊ ಅದು ಸ್ಕ್ವೇರ್ ಅದನ್ನೇ ಡಸಂಟ್ ಮ್ಯಾಟರ್. ಸೊ ಇದು ಗೊತ್ತಿರಬೇಕು ನಿಮಗೆ, XL, XC, Z ಗೊತ್ತಿರಬೇಕು ವ್ಯಾಲ್ಯೂಸು. ನಂತರ ಆಫ್ಟರ್ ಯು ಫೈಂಡಿಂಗ್ ದಿಸ್, ಯು ಹ್ಯಾವ್ ಟು ನೋ ವಾಟ್ ಈಸ್ tan phi. ಈಗ ಬಿಫೋರ್ ಐ ಗೋ ಟು ಸಮಥಿಂಗ್ ಕಾಲ್ಡ್ ಫೇಸ್ ಆ್ಯಂಗಲ್, ಲೆಟ್ ಮಿ ಕ್ವಿಕ್ಲಿ ಟೆಲ್ ಯು. ಈಗ ರೆಸಿಸ್ಟೆನ್ಸ್ ಇದ್ದರೆ ಏನಾವುದು ಗೊತ್ತಾ, ನೀವೇನು ರೆಸಿಸ್ಟೆನ್ಸ್ ಸ್ಟಡಿ ಮಾಡಿದ್ರು 10th, ರೆಸಿಸ್ಟೆನ್ಸ್ ಯಾವ ರೀತಿ ಫ್ಲೋ ಆಗುತ್ತೋ ಅದೇ ರೀತಿ ಕರೆಂಟ್ ಕೂಡ ಬರುತ್ತೆ ಇನ್ ಫೇಸ್. ನಾವು ವೇವ್ ಆಪ್ಟಿಕ್ಸಲ್ಲಿ ಡಿಸ್ಕಸ್ ಮಾಡ್ತೀವಲ್ವಾ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, since I taught you, I'm telling everywhere like that we have the constructive waves, destructing waves, or some difference will be there actually. So ಏನಾಗುತ್ತೆ ಇಲ್ಲಿ ಬೇಸಿಕಲಿ, ಸೊ ರೆಸಿಸ್ಟೆನ್ಸಲ್ಲಿ ಕರೆಂಟ್ ಯಾವ ರೀತಿ, ವೋಲ್ಟೇಜ್ ಯಾವ ರೀತಿ ಫ್ಲೋ ಆಗುತ್ತೋ ಅದೇ ರೀತಿ ಕರೆಂಟ್ ಕೂಡ ಫ್ಲೋ ಆಗುತ್ತೆ. ಬೋತ್ ವಿಲ್ ಬಿ ಇನ್ ಫೇಸ್. ಬಟ್ ನೀವು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಬೋರ್ಡ್ ಎಕ್ಸಾಮಲ್ಲಿ PUCಯಲ್ಲಿ 3 marks ಕ್ವಶನೇ ಕೇಳ್ತಾರೆ. ಶೋ ದಟ್ ಇನ್ ಕೇಸ್ ಆಫ್ ಇಂಡಕ್ಟರ್ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಬೈ π/2. ನಿಮ್ಗೆ ಗೊತ್ತಲ್ಲ, ಫೇಸರ್ ಡಯಾಗ್ರಾಮ್ಸ್ ಎಲ್ಲ ಗೊತ್ತಿರಬೇಕಲ್ವಾ. ಆಲ್ ಈಸಿ ಇರುತ್ತೆ ಮಕ್ಕಳೇ. ಸೊ ಪ್ಲೀಸ್ ಲರ್ನ್ ದ್ಯಾಟ್. ಅದು ಕೂಡ ತುಂಬ ಇಂಪಾರ್ಟೆಂಟು. ನಾನು ಕೂಡ ಡಿರೈವೇಷನ್ ಎಲ್ಲ ಮಾಡಿದ್ದೀನಿ, ಫಿಸಿಕ್ಸ್ ತುಂಬ ವೀಡಿಯೋಸ್ ಮಾಡಿದ್ದೀನಿ. LCR ಡಿರೈವೇಷನ್ಸ್ ಆಗಲಿ ಎಲ್ಲ, ಐ ಗಿವ್ ಎವ್ರಿಥಿಂಗ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಪ್ಲೀಸ್ ಗೋ ಅಂಡ್ ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್, ಓಕೆ. ಎಲ್ಲ ಫಿಸಿಕ್ಸ್ ನಿಮ್ಗೆ ತುಂಬ ವೀಡಿಯೋಸ್ ಸಿಗುತ್ತೆ. ಆ್ಯಂಡ್ ಅದೇ ರೀತಿ ಐ ಮೈಸೆಲ್ಫ್ ಡೆವಲಪ್ ಎ ವೆರಿ ಗುಡ್ ಕೋರ್ಸ್ ಫಾರ್ ದ ಫಿಸಿಕ್ಸ್, ಕಂಪ್ಲೀಟ್ಲಿ ಒನ್ ಆಫ್ ದ ಬೆಸ್ಟ್ ಕೋರ್ಸ್. ಇಫ್ ಯು ಲುಕಿಂಗ್ ಫಾರ್ ದಟ್, ಗೋ ಅಂಡ್ ಚೆಕ್ ಇನ್ ಸಿಂಪ್ಲಿಫೈಡ್ ಮೈಂಡ್ಸ್ ಆಪ್, ಓಕೆ. ಈಗ ಸೊ ಇಟ್ಸ್ ವೆರಿ ಸಿಂಪಲ್ ಇಟ್ ಇಸ್, ಓಕೆ. XL ಅಂದರೆ ಏನು, ವೋಲ್ಟೇಜ್ ಲೀಡ್ಸ್ ಕರೆಂಟ್. ಅಂದರೆ ವೋಲ್ಟೇಜ್ ಮುಂದೆ ಹೋಗಿರುತ್ತೆ, ಕರೆಂಟ್ ಹಿಂದೆ ಇರುತ್ತೆ. ಆ್ಯಕ್ಚುಲಿ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಮಚ್, ಓಕೆ. ವೋಲ್ಟೇಜ್ ಲೀಡ್ಸ್ ಕರೆಂಟು, ಅದ್ರಲ್ಲಿ ಫೇಸ್ ಆ್ಯಂಗಲ್ ಎಷ್ಟಾಗುತ್ತೆ, 90 ಡಿಗ್ರಿ ಆಗುತ್ತೆ. ವೋಲ್ಟೇಜ್ ಲೀಡ್ಸ್ ಕರೆಂಟ್ ಬೈ π/2. ಇನ್ ಕೇಸ್ ಆಫ್ ಕೆಪಾಸಿಟರ್, ಕರೆಂಟ್ ಲೀಡ್ಸ್ ವೋಲ್ಟೇಜ್ ಬೈ π/2. ಈಗ ಗೊತ್ತಿರಬೇಕು ನಿಮಗೆ ಆ್ಯಕ್ಚುಲಿ. ದಿಸ್ ಒನ್ ಮೋರ್ ಥಿಂಗ್ ಯು ಶುಡ್ ನೋ. ಇಲ್ಲಿ ಯಾರು ಅಹೆಡ್, ಇಲ್ಲಿ ವೋಲ್ಟೇಜ್ ಅವರು ಮುಂದೆ ಇರ್ತಾರೆ, ಅವ್ರ ಹಿಂದೆಗಡೆ ಕರೆಂಟ್ ಇರ್ತಾರೆ. ಆ್ಯಕ್ಚುಲಿ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಬೈ π/2 ಆ್ಯಂಗಲ್ ಬಂದು. ನಂತರ ಇಲ್ಲಿ ಕೆಪಾಸಿಟರ್ ಬಂದು, ಇಲ್ಲಿ ಕರೆಂಟ್ ಲೀಡ್ಸ್ ವೋಲ್ಟೇಜ್ ಬೈ π/2. ದ ಫೇಸ್ ಆ್ಯಂಗಲ್ ಫಾರ್ ಬೋತ್ ಆಫ್ ಮೀನ್ಸ್ π/2. ಅಫ್ಕೋರ್ಸ್ ಒನ್ ಪ್ಲಸ್ π/2, ಅದು ಮೈನಸ್ π/2, ಬಟ್ ಫೇಸ್ ಆ್ಯಂಗಲ್ಸ್ π/2. ಇಲ್ಲಿ ಫೇಸ್ ಆ್ಯಂಗಲ್ 0. ಈಗ ನನಗೆ ಎಲ್ಲದನ್ನೂ ಜೊತೆಲಿ ಕನೆಕ್ಟ್ ಮಾಡಿಬಿಟ್ರೆ ಆಗೇನು ಫೇಸ್ ಆ್ಯಂಗಲು, ವಾಟ್ ಇಸ್ ದ ಫೇಸ್ ಆ್ಯಂಗಲ್? ಸೊ ಜನರಲಿ ಎಲ್ಲದನ್ನು ಕಂಬೈನ್ ಮಾಡಿದಾಗ ಏನು ಫೇಸ್ ಆ್ಯಂಗಲ್ ಆಗುತ್ತೆ, ದಟ್ ಈಸ್ ಕಾಲ್ಡ್ tan phi ಅಲ್ವಾ. ಸೊ tan phi ಈಸ್ ಗಿವನ್ ಬೈ ದ ಫಾರ್ಮುಲಾ ಬಂದು XC minus XL ಡಿವೈಡೆಡ್ ಬೈ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಸ್ ಇಟ್ ವೆರಿ ಕ್ಲಿಯರ್ ಆಯಿತಾ? ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇಟ್ಸ್ ವೆರಿ ಸಿಂಪಲ್. XL ಅಂದರೆ ಏನು, XC ಅಂದರೆ ಏನು, Z ಅಂದರೆ ಏನು, ಮತ್ತು ಏನೇನು XC XL ಮೀನಿಂಗು, ಮತ್ತು ಫೇಸ್ ಆ್ಯಂಗಲ್. ಸೊ ಇಂಡಿವಿಜುವಲಿ ಇದ್ರದ್ದು ಫೇಸು 90 ಡಿಗ್ರಿ, ಇದ್ರದ್ದು 90 ಡಿಗ್ರಿ, ಇದ್ರದ್ದು 0. ಅದು ಎಲ್ಲದನ್ನು ಮಿಕ್ಸ್ ಮಾಡಿ ಕರೆಕ್ಟ್ ಮಾಡಿದಾಗ ಅದ್ರದ್ದು ಎಷ್ಟು ಫೇಸ್ ಇರುತ್ತೆ, ಅಫ್ಕೋರ್ಸ್ ಡಿಫ್ರೆಂಟ್ ಇರುತ್ತಲ್ವಾ.
ಎಲ್ಲ ಮಾಡಿದಾಗ ಸೊ ದಟ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಡಿವೈಡ್ ಬೈ ಆರ್. ಓಕೆನಾ. ನಂತರ ಅದಾದಮೇಲೆ ವಾಟ್ ಈಸ್ ದ ಪವರ್ ಕನ್ಸ್ಯೂಮ್ಡ್ ಇನ್ ದಿಸ್ ಅಂತ ಕೇಳಿದ್ರೆ P is equal to the power consumed is equal to in LCR circuit V into I into cos phi ಅಂತ. ವಾಟ್ ಈಸ್ cos phi? cos phi ನಾವು ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ಓಕೆನಾ. ಇವೆಲ್ಲ ಗೊತ್ತಿರಬೇಕು, ನೀವು ನ್ಯೂಮರಿಕಲ್ ಸಾಲ್ವ್ ಮಾಡೋಕ್ಕೆ ಹೋಗಿ ಇವೆಲ್ಲ ಗೊತ್ತಿರಬೇಕು. ಪವರ್ ಫ್ಯಾಕ್ಟರ್, ಇಟ್ಸ್ ವೆರಿ ಕ್ಲಿಯರ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇದು ವಿ ಆರ್ ಎಮ್ ಪೀಕ್ ವ್ಯಾಲ್ಯೂಸ್ ಮತ್ತು LCR ಸರ್ಕ್ಯೂಟ್ ಬೈ ಕ್ವಶನ್ಸು. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ಕು ರೆಸೊನೆನ್ಸ್. ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್ ರೆಸೊನೆನ್ಸ್ ಬಗ್ಗೆ ನಾನು ಹೇಳ್ತೀನಿ ಈಗ. ವಾಟ್ ಈಸ್ ರೆಸೊನೆನ್ಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸ್ವಲ್ಪ ಬೇಸಿಕ್ ಆಗಿ. ಸೊ ವೆನ್ ಎವರ್ ದೇರ್ ಇಸ್ ಅನ್ ಅಪ್ಲೈಡ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ದ ನ್ಯಾಚುರಲ್ ಫ್ರೀಕ್ವೆನ್ಸಿ, then resonance, then you'll get a huge amplitude. So basic bit definitions are said actually. So meaning ಏನಂದರೆ ನಾನು ಸಿಂಪಲ್ ಎಕ್ಸಾಂಪಲ್, ನೀವು ರೇಡಿಯೋ ಮಿರ್ಚಿ 90, ನಾನು ಯಾವಾಗಿದೆ ಎಕ್ಸಾಂಪಲ್ ಕೊಡೋದು ಮಕ್ಕಳಿಗೆ 98.3 ರೇಡಿಯೋ ಮಿರ್ಚಿ ಸೂಪರ್ ಹಾಟ್ ಮಗ ಸಮಥಿಂಗ್ ಇಸ್ ಏನೋ ಆಯಿತಾ. ಸೊ ಅದನ್ನು ನೀವು ಟ್ಯೂನ್ ಮಾಡೋಕ್ಕಂತ ಹೇಳಿದ್ರೆ ಇಫ್ ಯು ವಾಂಟ್ ಐ ಡೋಂಟ್ ನೋ ರೇಡಿಯೋ ಮಿರ್ಚಿ 98.3 ಅಲ್ವೋ. ಸೊ 98.3 ಇಟ್ಟಾಗ ಆ ಫ್ರೀಕ್ವೆನ್ಸಿಗೆ ಅಲ್ಲಿ ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತಾರೆ ಅವರು ಸ್ಟೇಷನಿಂದ. ಸೊ ಎರಡು ಮ್ಯಾಚ್ ಆಗಿ ನಂತರ ಯು ವಿಲ್ ಗೆಟ್ ರೆಸೊನೆನ್ಸ್ ಬರುತ್ತೆ ನಿಮಗೆ ಆ್ಯಕ್ಚುಲಿ. ಸೊ ದಟ್ಸ್ ಕಾಲ್ಡ್ ಎಸ್ ಫ್ರೀಕ್ವೆನ್ಸಿ ಟ್ಯೂನರ್ ಆ್ಯಕ್ಚುಲಿ. ಇದನ್ನು ಇಲ್ಲ ಸಿಂಪಲ್ ಬಿಡಿ ಅದು ಅರ್ಥ. ದಟ್ಸ್ ಇನ್ನೂ ಮೋರ್ ಸಿಂಪಲ್ ಹೇಳಬೇಕಂದ್ರೆ, ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡು ಉಯ್ಯಾಲೆ ವಾಟ್ ಯು ಕಾಲ್ ಉಯ್ಯಾಲೆ ಆಡ್ತಾ ಇರ್ತಾರೆ ಆ್ಯಕ್ಚುಲಿ. ಸೊ ಆಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೊ ನೀನು ಉಯ್ಯಾಲೆ ಆಡಬೇಕಂತ ಹೇಳಿದ್ರೆ ಸೊ ಯುವರ್ ಫ್ರೆಂಡ್ ಈಸ್ ಬೇಸಿಕಲಿ ಡೂಯಿಂಗ್ ಲೈಕ್ ದಿಸ್ ಅಲ್ವಾ. ಸೊ ನೀವೀಗ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದ ಇವ್ರ ಮೇಲೆ ಆ್ಯಕ್ಚುಲಿ. ಸೊ ವೆನ್ ಈ ಪರ್ಸನ್ ಇಲ್ಲಿ ಹೋಗ್ಬೇಕಾದ್ರೆ ನೀವು ಫೋರ್ಸ್ ಹಂಗೆ ಅಪ್ಲೈ ಮಾಡಬೇಕು. ಸೊ ನಾನು ಫೋರ್ಸ್ ಅಪ್ಲೈ ಮಾಡ್ತೀನಲ್ವ ಹಿಂಗೆ. ಸೊ ದಿಸ್ ಆಲ್ಸೋ ಆ್ಯಂಡ್ ವಾಟ್ ಯು ಕಾಲ್ ದಿಸ್ ಆಸ್ ಆಲ್ಸೋ ನೋ cyclic force actually, or it's also called as one kind of harmonic motion it is. ನಾನು ಹಿಂಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಂದು ಫ್ರೀಕ್ವೆನ್ಸಿ ಇದೆಯಲ್ವಾ ಶುಡ್ ಮ್ಯಾಚ್ ವಿತ್ ದ ಫ್ರೀಕ್ವೆನ್ಸಿ ಆಫ್ ದಿಸ್ ಗೈ, ದೆನ್ ಓನ್ಲಿ ಇಟ್ ವಿಲ್ ಗೋ ಮೋರ್ ಲೈಕ್ ದಿಸ್. ಇಲ್ಲ ಅಂತ ಹೇಳಿದ್ರೆ ಹೋಗ್ತಾ ಅದು ಕಡಿಮೆ ಆಗ್ಬಿಡುತ್ತೆ ಆ್ಯಕ್ಚುಲಿ. ಸೊ ವಾಟ್ ಐ ವಾಂಟ್ ಇನ್ನೊಂದು ಸೋ ಮೆನಿ ಎಕ್ಸಾಂಪಲ್ಸ್ ಆರ್. ಆ ಬ್ರಿಡ್ಜ್ ಮೇಲೆ ವೆನ್ ಎವರ್ ದರ್ ಇಸ್ ಅ ಬ್ರಿಡ್ಜ್ ಮೇಲೆ ಹೋಗ್ಬೇಕಂತ ಹೇಳಿದ್ರೆ ದ ಸೋಲ್ಜರ್ಸ್ ವಿಲ್ ಬ್ರೇಕ್ ದ ಫುಟ್ ಅಂತ. ಇನ್ನು ಕೆಲವೊಂದು ಸರಿ ನೀವು ನೋಡಬೇಕು, ಈವನ್ ವೆನ್ ದೇ ಕನ್ಸ್ಟ್ರಕ್ಟ್ ಬ್ರಿಡ್ಜಸ್ ಆಲ್ಸೋ ಅದು ಕೂಡ ವೈಬ್ರೇಟ್ ಆಗ್ತಾ ಇರ್ತೀವಿ. ಯಾವುದೋ ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡಿ ಆ್ಯಕ್ಚುಲಿ. ಸೊ ದೇರ್ ಇಸ್ ಅ ಸ್ಮಾಲ್ ವೈಬ್ರೇಷನ್ಸ್ ಬಿ ದೇರ್. ಆ ವೈಬ್ರೇಷನ್ಸು ಕೆಲವೊಂದು ಸರಿ ಅರ್ಥಕ್ವೇಕು ವಿಂಡ್ ಎಲ್ಲ ಬಂದಾಗ ಅದರದ್ದು ಫ್ರೀಕ್ವೆನ್ಸಿ ಮತ್ತು ಅದರದ್ದು ಫ್ರೀಕ್ವೆನ್ಸಿ ಲೈಕ್ ವಿಂಡ್ ಎಕ್ಸ್ಟರ್ನಲ್ ಫೋರ್ಸ್ ಫ್ರೀಕ್ವೆನ್ಸಿ ಮ್ಯಾಚ್ ಆದರೆ ಬ್ರಿಡ್ಜೇ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಐ ಥಿಂಕ್ ದೇರ್ ಇಸ್ ಅ ಬ್ರಿಡ್ಜ್ ಕೊಲ್ಯಾಪ್ಸ್ ಸಮಥಿಂಗ್ ಕಾಲ್ಡ್, ನಂಗೆ ನೇಮ್ ಬರ್ತಾ ಇಲ್ಲ. ಯೂಟ್ಯೂಬಲ್ಲಿ ಒಂದು ವೀಡಿಯೋ ಇದೆ ಬ್ರಿಡ್ಜಿಂಗ್ ಕೊಲ್ಯಾಪ್ಸ್ ಆಯ್ತು ಅಂದರೆ ಬಿಕಾಸ್ ಆಫ್ ರೆಸೊನೆನ್ಸ್ ಆ್ಯಕ್ಚುಲಿ. ಎನಿವೆ, ಸೊ ಲೆಟ್ ಸ್ಟಾಪ್ ಆಲ್ ದಿಸ್ ಥಿಂಗ್ಸ್, ಲೆಟ್ಸ್ ಕ್ವಿಕ್ಲಿ ಕಮ್ ಬ್ಯಾಕ್. ರೆಸೊನೆನ್ಸ್ ಅಂದರೆ ಏನು? ಬೇಸಿಕಲಿ ಅಪ್ಲೈಡ್ ಫ್ರೀಕ್ವೆನ್ಸಿ ಮಸ್ಟ್ ಬಿ ಈಕ್ವಲ್ ನ್ಯಾಚುರಲ್ ಫ್ರೀಕ್ವೆನ್ಸಿ ಇರಬೇಕು. ನಂತರ ರೆಸೊನೆನ್ಸ್ ಆಗಬೇಕಂತ ಹೇಳಿದ್ರೆ ಬೇಸಿಕ್ ಕಂಡೀಷನ್ ಇರುತ್ತೆ. ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ ಫಸ್ಟು. ದಿಸ್ ಇಸ್ ಇಂಪಾರ್ಟೆಂಟ್. KCDಯಲ್ಲಿ ತುಂಬ ಸರಿ ಹೇಳಿದ್ದಾರೆ ಈ ಕ್ವಶನ್ನ. ಸೊ ಕಂಡೀಷನ್ ಬಂದು ಇಂಪಿಡೆನ್ಸ್ ಬಂದು ಮಿನಿಮಮ್ ಇರಬೇಕು. ಝೆಡ್ ಅನ್ನೋದೇನು ಮಿನಿಮಮ್ ಇರಬೇಕು. ನಿಮಗೆ ಈಗ ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್ ಬೇಕಂತ ಹೇಳಿದ್ರೆ ಮಿನಿಮಮ್ ಇರಬೇಕಲ್ಲ. ಇಲ್ಲಿ ಆ್ಯಂಪ್ಲಿಟ್ಯೂಡ್ ಅಂದರೆ ಕರೆಂಟ್ ಎಲ್ಲ ವೋಲ್ಟೇಜು ಕರೆಂಟ್ ಎಲ್ಲ ಇಲ್ಲಿ. ಸೊ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಬೇಕಂದರೆ ನಿಮ್ಮ ರೆಸಿಸ್ಟೆನ್ಸ್ ಕಡಿಮೆ ಇರಬೇಕಲ್ವಾ. ಸೊ ಝೆಡ್ ಅನ್ನೋದು ಕಡಿಮೆ ಇರಬೇಕು ಆ್ಯಕ್ಚುಲಿ. ಸೊ ಝೆಡ್ ಯಾವಾಗ ಕಡಿಮೆ ಇರುತ್ತೆ? ಝೆಡ್ ಫಾರ್ಮುಲಾ ಬಂದು √XC - XL ದ ಹೋಲ್ ಸ್ಕ್ವೇರ್. ಆ XC ಮತ್ತು XL ಈಕ್ವಲ್ ಆಗಿದ್ದರೆ XC - XL ದ ಹೋಲ್ ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್. ಝೆಡ್ ಯಾವಾಗ ಮಿನಿಮಮ್ ಆಗುತ್ತೆ, ಕಡಿಮೆ ಯಾವಾಗ ಆಗುತ್ತೆ? ವೆನ್ ದೀಸ್ ಟು ವ್ಯಾಲ್ಯೂಸ್ ಆರ್ ಈಕ್ವಲ್. ಯಾಕಂದರೆ ಇದು ಸ್ಕ್ವೇರ್ ಅಲ್ವಾ. ಸೊ R ಸ್ಕ್ವೇರ್ ಪ್ಲಸ್ ಸಮಥಿಂಗ್, ಇಟ್ಸ್ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್ ಫಾರ್ ದಿಸ್. ಇದನ್ನೇ 0 ಮಾಡಿಬಿಟ್ರೆ ನಮಗೆ ಬೇಸಿಕಲಿ ಆಗ Z ಈಸ್ ಈಕ್ವಲ್ ಟು R ಬರುತ್ತೆ. ಸೊ ಅಟ್ ರೆಸೊನೆನ್ಸ್ ನೆನ್ಪಿಟ್ಕೊಳ್ಳಿ ಯಾವತ್ತೇ ಆಗಲಿ Z ಈಸ್ ಈಕ್ವಲ್ ಟು R ಆ್ಯಂಡ್ XC ವಿಲ್ ಬಿ ಈಕ್ವಲ್ ಟು XL. ಇದ್ರ ಮೇಲೆ ಕೂಡ ನ್ಯೂಮರಿಕಲ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ರೆಸೊನೆನ್ಸ್ ಅಂದರೆ ಏನು, ಕಂಡೀಷನ್ ಅಂದರೆ ಏನು, Z ಈಸ್ ಈಕ್ವಲ್ ಟು R, X ಈಸ್ ಈಕ್ವಲ್ ಟು XL. ನಂತರ ಸೊ ಆ ರೆಸೊನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಏನು? ರೆಸೊನೆಂಟ್ ಫ್ರೀಕ್ವೆನ್ಸಿ ಗಿವನ್ ω0, ದಟ್ ಫಾರ್ಮುಲಾ ಇಸ್ ಗಿವನ್ ಬೈ 1/√LC ಇಸ್ ದ ಫಾರ್ಮುಲಾ. ಅರ್ಥ ಆಯ್ತಾ? ದಿಸ್ ಇಸ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತ. ನಂತರ ವಿ ಆಲ್ಸೋ ಹ್ಯಾವ್ ಕ್ವಾಲಿಟಿ ಫ್ಯಾಕ್ಟರ್ Q ಆರ್ ಶಾರ್ಪ್ನೆಸ್ ಆಫ್ ದ ರೆಸೊನೆನ್ಸ್. ಸೊ ವಾಟ್ ಈಸ್ Q ಅಂತ ಹೇಳಿದ್ರೆ ಎಷ್ಟು ಒಳ್ಳೆಯದು ಸಿಗ್ನಲು. ನಿಂಗೆ ಫಾರ್ ಎಕ್ಸಾಂಪಲ್ ಕೆಲವೊಂದ್ಸರಿ ರೇಡಿಯೋನ ಟ್ಯೂನ್ ಮಾಡಬೇಕಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನಗೆ 98.3 ಹೋದಾಗ ನಂಗೆ ಕರೆಕ್ಟಾಗಿ ಮ್ಯೂಸಿಕ್ ಕರೆಕ್ಟಾಗಿ ಕೇಳಿಸ್ಬೇಕು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ನಾನು 98.3 ಎಕ್ಸಾಕ್ಟ್ ಹೋದಾಗ ಅಂದರೆ ಶಾರ್ಪ್ನೆಸ್ ಜಾಸ್ತಿ ಇದೆ, ಕ್ವಾಲಿಟಿ ಫ್ಯಾಕ್ಟರ್. ಕೆಲವೊಂದ್ಸರಿ ಏನಾಗುತ್ತೆ, ನಾವು ಟ್ಯೂನ್ ಮಾಡೋಕ್ಕಂತ ಹೇಳಿದ್ರೆ 98.3 ಹತ್ರ ಹೋಗ್ತೀವಿ, ಬಟ್ ಸ್ಟಿಲ್ ನಮ್ಗೆ ಅದೊಂಥರ ಸೌಂಡೇ ಕರೆಕ್ಟಾಗಿ ಬರೋದಿಲ್ಲ. ಅದೇ ಸೌಂಡು ಓವರ್ ಎ ಲಾರ್ಜ್ ಫಾರ್ ಎಕ್ಸಾಂಪಲ್ ನಾನು ಈ ಎಕ್ಸಾಂಪಲ್ ಕೊಡ್ತೀನಿ. ವಿಚ್ ಸಿಗ್ನಲ್ ಇಸ್ ಬೆಸ್ಟ್ ಫಾರ್ ಯು? ನೋಡಿ ಫಾರ್ ಎಕ್ಸಾಂಪಲ್ ಒಂದು ಈ ರೀತಿ ಇದೆ, ಇನ್ನೊಂದು ಈ ರೀತಿ ಇದೆ ಫಾರ್ ಎಕ್ಸಾಂಪಲ್, ಈ ರೀತಿ. ಸೊ ದಿಸ್ ಇಸ್ ಆಲ್ವೇಸ್ ಬೆಟರ್. ಯಾಕೆಂದರೆ 98.3 ಮ್ಯಾಕ್ಸಿಮಮ್ ನಿಮಗೆ ಇದು
ಈ ಕ್ರಿಸ್ಟಲ್ ಕ್ಲಿಯರ್ ಸೌಂಡ್ ಕೇಳಿಸ್ತಾ ಇದೆ. ಸ್ವಲ್ಪ ಆ ಸೈಡ್ ಈ ಸೈಡ್ ಹೋದ್ರೂ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಕೇಳಿಸ್ತಾ ಇಲ್ಲ. ದಟ್ಸ್ ಅ ಮೀನಿಂಗ್ ಆಫ್ ದಿಸ್. ಆದರೆ ಈ ಗ್ರಾಫ್ ನೋಡಿ, ಈ ಗ್ರಾಫಲ್ಲಿ ಸೌಂಡ್ ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಬಟ್ ನೋವೇರ್ ಇಟ್ ಈಸ್ ವೆರಿ ಕ್ಲಿಯರ್. ಅಂದರೆ ಸ್ವಲ್ಪ ಬೆಟರ್ ಆಗ್ತಾ ಇದೆ, ಬಟ್ ಇಟ್ಸ್ ನಾಟ್ ವೆರಿ ಕ್ಲಿಯರ್. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್ ಕೇಳಿಸ್ಬೇಕು. ದಟ್ಸ್ ಕಾಲ್ಡ್ ಶಾರ್ಪ್ನೆಸ್ ಅಂತ ಹೇಳ್ತೀವಿ ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ ಆ ಫ್ರೀಕ್ವೆನ್ಸಿ ಹೋಗಿದ ತಕ್ಷಣ ನಿಮಗೆ ಕ್ಲಿಯರಾಗಿ ಕೇಳಿಸುತ್ತೆ. ಹಿಂದೆ ಮುಂದೆ ಏನು ಸೌಂಡ್ ಕೇಳಿಸೋದಿಲ್ಲ. ಅಂದರೆ ವಾಟ್ ಐ ಮೀನ್ ಟು ಸೇ 98.3 ಅಂದರೆ 98 to 97.8 ಅಲ್ಲೆಲ್ಲ ನಿಮ್ಗೆ ಸೌಂಡ್ ಕೇಳಿಸೋದಿಲ್ಲ. ಅದೇ 98.3 ಮುಂದೆ ಹೋದರೆ 98.8 to 99 ಆ ಥರ ಹೋದರೆ ಸೌಂಡ್ ಕೇಳಿಸೋದಿಲ್ಲ. ಕರೆಕ್ಟಾಗಿ 98.3 ಕೇಳಿಸುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಶಾರ್ಪ್ನೆಸ್. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಹಿಂದೆನೂ ಸ್ವಲ್ಪ ಕೇಳಿಸುತ್ತೆ, ಮುಂದೆ ಸ್ವಲ್ಪ ಕೇಳಿಸುತ್ತೆ, ಬಟ್ ಅಷ್ಟೊಂದು ಪೀಕಲ್ಲೂ ಕೂಡ ಅಷ್ಟೊಂದು ಕ್ಲಿಯರ್ ಇರೋದಿಲ್ಲ ವಾಯ್ಸು. ದ್ಯಾಟ್ ಇಸ್ ಕಾಲ್ಡ್ ಎಸ್ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ನಾವು ಫಿಸಿಕ್ಸ್ನಂಗೆ ಅರ್ಥ ಮಾಡ್ಕೊಬೇಕು ಯಾವತ್ತೇ ಆಗಲಿ, ಸುಮ್ಮನೆ ಮಗ ಮಾಡೋದಲ್ಲ. ಕ್ವಾಲಿಟಿ ಫ್ಯಾಕ್ಟರ್ ಅಂತ ಹೇಳಿದ್ರೆ, ಸೊ ಕ್ವಾಲಿಟಿ ಫ್ಯಾಕ್ಟರ್ ಫಾರ್ಮುಲಾ ಏನಾಗುತ್ತೆ. ಸೊ ಲಾಜಿಕ್ ನೋಡಿ, ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಕೂಡ ಕೇಳಿದ್ದಾರೆ, ರೀಸೆಂಟ್ಲಿ ಮಾಡೆಲ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಒಮೆಗಾ ನಾಟ್ ಇದು ಫಾರ್ಮುಲಾ. ಸೊ ಇದು ಬಂದು ವಿಡ್ತ್ ಆಯಿತಾ ನಿಮಗೆ ಒಮೆಗಾ ನಾಟ್. ಸೊ ಈಗ ನಾನು ಒಮೆಗಾ ನಾಟ್ ಡಿವೈಡೆಡ್ ಬೈ ಇದು ವಿಡ್ತ್ ಎಷ್ಟಿದೆ ಅಂತ. ಯೂಶಲಿ ನಾವು 2W ಅಂತ ತೊಗೊತೀವಿ. ಇದನ್ನು W2 ಮತ್ತು W1. W2 ಮೈನಸ್ W1 ವಾಟ್ ಇಸ್ ದಟ್ಸ್ ಕಾಲ್ಡ್ ಬ್ಯಾಂಡ್ ವಿಡ್ತ್. ಇನ್ಫ್ಯಾಕ್ಟ್ ಒಂದು ಕ್ವಶನ್ ಕೂಡ ಕೇಳಿದೆ, ನಾನು ತೊಗೊಂಡಿನ ಕ್ವಶನ್ ಅದನ್ನು. ದಟ್ಸ್ ದ ರೀಸನ್ ಐ ಆಮ್ ಎಕ್ಸ್ಪ್ಲೈನಿಂಗ್. ಪ್ರತಿ ಸತಿ ಬ್ಯಾಂಡ್ ವಿಡ್ತ್ ಕ್ವಶನೇ ಕೇಳ್ತಾ ಇರಲ್ಲ ಆ್ಯಕ್ಚುಲಿ, ಬಟ್ ಮಾಡೆಲ್ ಪೇಪರಲ್ಲಿ ಕೇಳಿದ್ದಾರೆ ಈ ಸತಿ ಬ್ಯಾಂಡ್ ವಿಡ್ತ್ ಕ್ವಶನ್. ಅದರಿಂದ ಸೊ ಬ್ಯಾಂಡ್ ವಿಡ್ತ್ 2 ಡೆಲ್ಟಾ W ಅಂತ ಬ್ಯಾಂಡ್ ವಿಡ್ತ್. ಕ್ವಾಲಿಟಿ ಫ್ಯಾಕ್ಟರ್ ಅಂದರೆ ಒಮೆಗಾ ನಾಟ್ ಡಿವೈಡ್ ಬೈ 2 ಡೆಲ್ಟಾ ನಾಟ್, 2 ಡೆಲ್ಟಾ ಒಮೆಗಾ. ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಇದು ಕಡಿಮೆ ಆದಷ್ಟು ನೋಡಿ, ಇದಕ್ಕೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಜಾಸ್ತಿ ಬ್ಯಾಂಡ್ ವಿಡ್ತ್, ಇದಕ್ಕೆ ಕಡಿಮೆ ಇದೆ ಆ್ಯಕ್ಚುಲಿ. ಸೊ ಇದಕ್ಕೆ ಕಡಿಮೆ ಆದಷ್ಟು ಕ್ವಾಲಿಟಿ ಫ್ಯಾಕ್ಟರ್ ಚೆನ್ನಾಗಿರುತ್ತೆ, ನಿಮ್ಗೆ ಚೆನ್ನಾಗಿ ವಾಯ್ಸ್ ಕೇಳುತ್ತೆ, ನೀವು ಚೆನ್ನಾಗಿ ಸಾಂಗ್ ಹಾಕ್ಕೊಂಡು ಯು ಕ್ಯಾನ್ ಡೂ ಎಂಜಾಯ್. ಓಕೆ, ಈಗಲ್ಲ, ಎಕ್ಸಾಮ್ಸ್ ಎಲ್ಲ ಆದಮೇಲೆ, ನಿಮ್ಮ ಬೋರ್ಡ್ ಎಕ್ಸಾಮ್ಸು KCT ಎಕ್ಸಾಮ್ಸ್ ಎಲ್ಲ ಆದಮೇಲೆ 3 ತಿಂಗಳು ಕೂತ್ಕೊಂಡು FM 98.3 ರೇಡಿಯೋ ಮಿರ್ಚಿ ಹಾಕ್ಕೊಂಡು ನೀವು ಎಂಜಾಯ್ ಮಾಡ್ಬೋದು. ಓಕೆನಾ. ಸೊ ಈಗ ಶಾರ್ಪ್ನೆಸ್ ಚೆನ್ನಾಗಿದ್ದರೆ ಓಕೆನಾ. ಓಕೆ, ಒನ್ಸ್ ಇದಾದಮೇಲೆ ಮತ್ತೆ ಬೇರೆ ಫಾರ್ಮುಲಾಸ್ ಇದೆ ಆ್ಯಕ್ಚುಲಿ. ಒಮೆಗಾ ನಾಟ್ ಈಕ್ವಲ್ 2 ಡೆಲ್ಟಾ ಒಮೆಗಾ. ಯು ಕ್ಯಾನ್ ಆಲ್ಸೋ ರೈಟ್ ಒಮೆಗಾ ನಾಟ್ ಆಲ್ಸೋ ಗಿವನ್ ಬೈ ಒಮೆಗಾ ನಾಟ್ L ಬೈ R ಅಂತ ಫಾರ್ಮುಲಾ ಬರೀಬೋದು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ರೈಟ್ ಒನ್ ಮೋರ್ ಫಾರ್ಮುಲಾ. ಒಮೆಗಾ ನಾಟ್ ಫಾರ್ಮುಲಾ ಈಗ 1/√RLC ಹಾಕಿದ್ರೆ ಈಗ ಐ ಕ್ಯಾನ್ ಆಲ್ಸೋ ರೈಟ್ ದಿಸ್ ಇಸ್ 1/R ಇಂಟು √L/C. ಇಷ್ಟು ಫಾರ್ಮುಲಾ ಗೊತ್ತಿರಬೇಕು. ಅರ್ಥ ಆಯಿತಾ ಕ್ಲಿಯರಾಗಿ? ಇಷ್ಟೇ ಅಪ್ಪ ಎಕ್ಸಾಮ್ಗೆ. ಸೊ ಇಷ್ಟರಲ್ಲೇ ನ್ಯೂಮರಿಕಲ್ಸ್ ಕೇಳ್ತಾರೆ ನಿಮಗೆ, ಆಯಿತಾ. ಇಲ್ಲಿ ಇದು ಫಾರ್ಮುಲಾಸ್ ಗೊತ್ತಿರಬೇಕು. ಕ್ವಾಲಿಟಿ ಫ್ಯಾಕ್ಟರ್ ಬಂದು ಒಮೆಗಾ ನಾಟ್ ಬೈ 2 ಡೆಲ್ಟಾ ಒಮೆಗಾ, ಒಮೆಗಾ ನಾಟ್ L/R ಆ್ಯಂಡ್ 1/R ಇಂಟು L/C. ಒಂದು ವೇಳೆ ಕ್ವಶನ್ ನಿಮಗೆ ವಾಟ್ ಈಸ್ ದ ಬ್ಯಾಂಡ್ ವಿಡ್ತ್ ಅಂತ ಕೇಳಿದ್ರೆ, ಬ್ಯಾಂಡ್ ವಿಡ್ತ್ ಏನಾಗುತ್ತೆ ನೋಡಿ, ಇವೆರಡು ಕಂಪೇರ್ ಮಾಡಿ. ಈಗ ಒಮೆಗಾ ನಾಟ್ ಕ್ಯಾನ್ಸಲ್ ಆಗುತ್ತೆ. ದ ಬ್ಯಾಂಡ್ ವಿಡ್ತ್ 2 ಡೆಲ್ಟಾ ಒಮೆಗಾ, ಆರ್ ಯು ಕ್ಯಾನ್ ಸೇ W2 ಮೈನಸ್ W. ಕೆಲವೊಂದು ಬುಕ್ಕಲ್ಲಿ W2 ಮೈನಸ್ W ಕೊಡ್ತಾರೆ. ದ್ಯಾಟ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ವಾಟ್, ಎರಡು ಕ್ಯಾನ್ಸಲ್ ಆಗುತ್ತಲ್ವಾ, R/L ಅಂತ. R/L ಅರ್ಥ ಇದೆ ಕ್ಲಿಯರಾಗಿ ಎಲ್ಲ ಫಾರ್ಮುಲಾಸು. ಈಗ ಏನೇನು ಫಾರ್ಮುಲಾಸ್ ಅರ್ಥ ಮಾಡ್ಕೊಂಡಿದ್ರೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ಫಸ್ಟ್ ಕ್ವಿಕ್ಕಾಗಿ. ಓಕೆ, ಫಸ್ಟು RMS ಗೊತ್ತಾಯ್ತಾ. RMS ಮತ್ತು ಪೀಕ್ ವ್ಯಾಲ್ಯೂ ಅಂದರೆ ಜಾಸ್ತಿ, RMS ಅಂದರೆ ಆ್ಯಾವ್ರೇಜ್ ವ್ಯಾಲ್ಯೂ. ಆ್ಯಾವ್ರೇಜ್ ಕಡಿಮೆನೇ ಇರುತ್ತೆ ಯಾವತ್ತೇ ಆಗಲಿ, ಆಯ್ತು. ಅರ್ಥ ಆಯ್ತಾ? ಇದು ಸಿಂಪಲ್ ಇದು. ಸೊ ಪೀಕ್ ವ್ಯಾಲ್ಯೂನ ಬೇಕಾದರೆ √2 ಮಲ್ಟಿಪ್ಲೈ ಮಾಡೋಕ್ಕಾಗುತ್ತೆ ಇಂಟು RMS ವ್ಯಾಲ್ಯೂಸ್, ಆಯಿತಾ. ನಂತರ ಸೊ LCR ಸರ್ಕ್ಯೂಟಲ್ಲಿ ಮೋಸ್ಟ್ ಇಂಪಾರ್ಟೆಂಟು LCR ಅಂದರೆ ಏನು, ಅದರದ್ದು ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಇದು ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಇದು ಬಂದು ಇಂಡಕ್ಟಿವ್ ರಿಯಾಕ್ಟೆನ್ಸ್. ಇಸ್ ನಥಿಂಗ್ ಬಟ್ ಅಪೋಸಿಷನ್ ಆಫರ್ಡ್ ಬೈ ದೀಸ್ ಥಿಂಗ್ಸ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಓಕೆ, ನಂತರ Z ಇಸ್ ಈಕ್ವಲ್ ಟು ಅರ್ಥ ಆಗಿದೆ XC ಮೈನಸ್ XL, ಇದು ಟೋಟಲ್ ಇಂಪಿಡೆನ್ಸು. ನಂತರ ಇದು ಬಂದು tan phi ಇಸ್ ಈಕ್ವಲ್ ಟು XC ಮೈನಸ್ XL. ದಿಸ್ ಇಸ್ ಅ ಫೇಸ್ ಆ್ಯಂಗಲ್ ಅಂತ ಕರಿತೀವಿ. ಅದಾದಮೇಲೆ ನಂತರ P ಇಸ್ ಈಕ್ವಲ್ ಟು VI cos phi. cos phi ಬಂದು ಪವರ್ ಫ್ಯಾಕ್ಟರು. ನಂತರ ಅದಾದಮೇಲೆ ರೆಸೊನೆನ್ಸ್ ಅಂದರೆ ಏನು, ಸೊ ರೆಸೊನೆನ್ಸ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ರೆಸೊನೆನ್ಸ್ ಕಂಡೀಷನ್, ರೆಸೊನೆನ್ಸ್ ಅಂದರೆ ಇಟ್ ಹ್ಯಾಪನ್ಸ್ ವೆನ್ Z ಇಸ್ ಈಕ್ವಲ್ ಟು R, ವೆನ್ XC ಇಸ್ ಈಕ್ವಲ್ ಟು XL, ಅಂದರೆ ಮಿನಿಮಮ್ ಇಂಪಿಡೆನ್ಸ್ ಇರಬೇಕು. ಓಕೆನಾ. ನಂತರ ಒಮೆಗಾ ನಾಟ್ ಅಂದರೆ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂದರೆ ಏನು, ಕ್ವಾಲಿಟಿ ಫ್ಯಾಕ್ಟರ್ ಅಂದರೆ ಏನು. ನಂತರ ಈ ಕ್ವಾಲಿಟಿ ಫ್ಯಾಕ್ಟರ್ಗೆ 3 ಫಾರ್ಮುಲಾ ಇದೆ. ಇದೊಂದು ಫಾರ್ಮುಲಾ ಅದು ಗೊತ್ತಿರಬೇಕು ನಿಮಗೆ. ಬ್ಯಾಂಡ್ ವಿಡ್ತ್ ಅಂತ ಕೇಳಿದ್ರೆ R/L ಅಂತ ಫಾರ್ಮುಲಾ ಹಾಕ್ಬೋದು. ಇಲ್ಲ ಅಂತೇಳಿ ನಿಮಗೆ Q ಆಲ್ರೆಡಿ ಗೊತ್ತಿದೆ ಅಂತೇಳಿ ಒಮೆಗಾ ನಾಟ್ ಬೈ Q ಅಂತ ಕೂಡ ಬರೀಬೋದು ಆ್ಯಕ್ಚುಲಿ. ಅರ್ಥ ಆಯ್ತಾ ಕ್ಲಿಯರಾಗಿ? ಓಕೆ, ಲೆಟ್ಸ್ ಗೋ ಫಾರ್ ಕ್ವಶನ್ಸ್. ನಾವು ಇಷ್ಟು ಅರ್ಥ ಆದರೆ ನೀವೇನು ಮಾಡೋಕ್ಕೀಗ ಎಲ್ಲ ಫಾರ್ಮುಲಾಸು ತಲೆಯಲ್ಲಿರಬೇಕು. ನಿಮಗೆ ಎಲ್ಲ ಫಾರ್ಮುಲಾಸು ತಲೆಯಲ್ಲಿದ್ದರೆ ಮಾತ್ರ ನಂತರ ಒಂದು ಸತಿ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ರಿವೈಸ್ ಮಾಡ್ಕೊಳ್ಳಿ. ನನಗೆ ಎಲ್ಲ ಫಾರ್ಮುಲಾಸ್ ಗೊತ್ತಾ. ಸೊ ಪೀಕ್ ವ್ಯಾಲ್ಯೂಸ್ ಅಂದರೆ ಏನು, RMS ವ್ಯಾಲ್ಯೂಸ್ ಅಂದರೆ ಏನು, ನಂತರ ಅದಾದಮೇಲೆ LCR ಅಲ್ಲಿ ಏನೇನು ಫಾರ್ಮುಲಾಸ್ ಬೇಕು, XC XL
tan phi cos phi ಎಲ್ಲ ಗೊತ್ತಾ ನನಗೆ? ಓಕೆ, ಗೊತ್ತಿದೆ. ನಂತರ ಡು ಐ ನೋ ದ ರೆಸೊನೆನ್ಸ್ ಆಲ್ಸೋ? ರೆಸೊನೆನ್ಸ್ ಅಂದರೆ ಏನು? ಕಂಡೀಷನ್, ಬೇಸಿಕ್ ಡೆಫಿನೇಷನ್. ರೆಸೊನೆನ್ಸ್ ಅಂದರೆ ಏನು? ಕಂಡೀಷನ್ಸ್ ಅಂದರೆ ಏನು? ಅದಕ್ಕೆ ಏನೇನು ವಾಟ್ ಇಸ್ ಕಂಡೀಷನ್ ಫಾರ್ ವಿಚ್ ರೆಸೊನೆನ್ಸ್ ಅಕರ್ಸ್? ಅದಾದಮೇಲೆ ಒಮೆಗಾ ನಾಟು ಮತ್ತು ಬ್ಯಾಂಡ್ ವಿಡ್ತು, ನಂತರ ಕ್ವಾಲಿಟಿ ಫ್ಯಾಕ್ಟರ್. ಅರ್ಥ ಇದೆ ಕ್ಲಿಯರಾಗಿ? ಇಷ್ಟು ಅರ್ಥ ಆದರೆ ಆಲ್ಮೋಸ್ಟ್ ಚಾಪ್ಟ್ರೇ ಮುಗಿದೋಯ್ತು. ಇನ್ನೇನು ಡಿರೈವೇಷನ್ಸ್ ಅಷ್ಟೇ ಇದೆ ಆ್ಯಕ್ಚುಲಿ. ಓಕೆ, ಇಫ್ ಯು ನೋ ಡಿರೈವೇಷನ್ ದೆನ್ ಯು ಕ್ಯಾನ್ ಈಸಿಲಿ ಡೂ ಇಟ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. First question. Okay, this question is 2014. Now 2014 ಹಿಡಿದು we'll go to recent question papers. ಈಗ ಸೊ ಏನು ಕ್ವಶನ್ ಕೇಳ್ತಾರೆ? ಕ್ಯಾಲ್ಕುಲೇಟ್ ದ ಏನು ಕ್ವಶನ್ದು? ಸೊ ಅಗೇನ್, ಸೊ ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ ಆ್ಯಂಡ್ ದ ಕ್ಯೂ ಫ್ಯಾಕ್ಟರ್ ಆಫ್ ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ಇಂಡಕ್ಟರ್ ಆಫ್ ಇಂಡಕ್ಟೆನ್ಸ್. ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಎಲ್ ಸಿ ಆರ್ ಸರ್ಕ್ಯೂಟ್ ಕೊಟ್ಟಿದ್ದಾರೆ. ನಂತರ ಪ್ಯೂರ್ ಇಂಡಕ್ಟರ್ ಆಫ್ ಇಂಡಕ್ಟೆನ್ಸ್ 3. ಓಕೆ, ಎಲ್ ಕೊಟ್ಟಿದ್ದಾರೆ ನಿಮ್ಗೆ ವ್ಯಾಲ್ಯೂ. ಕೆಪಾಸಿಟೆನ್ಸ್ ಸಿ ಕೊಟ್ಟಿದ್ದಾರೆ. ನಂತರ ರೆಸಿಸ್ಟೆನ್ಸ್ ಆರ್ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಿದ್ದಾರೆ ನಿಮ್ಗೆ ವ್ಯಾಲ್ಯೂಸ್. ಓಕೆನಾ? ಕ್ವಶನ್ ಏನು ಕೇಳ್ತಾ ಇದ್ದಾರೆ? ಕ್ಯಾಲ್ಕುಲೇಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಒಮೆಗಾ ನಾಟ್ ಅಂದರೆ ಎಷ್ಟು, ಆಯಿತಾ? ನಂತರ ವಾಟ್ ಇಸ್ ದ ಕ್ಯೂ ಫ್ಯಾಕ್ಟರ್? ಕ್ಯೂ ಫ್ಯಾಕ್ಟರ್ ಏನು ಅಂತ. ಸೊ ವೆರಿ ಸಿಂಪಲ್ ಮಕ್ಕಳೇ. ಯು ಕ್ಯಾನ್ ಡೂ, ಆ್ಯಕ್ಚುಲಿ ನೀವೇ ಮಾಡ್ಬೋದು, ಬಟ್ ವಿಡಿಯೋ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ. ನಾನು ಬರೀತೀನಿ ಆನ್ಸರ್. ಓಕೆನಾ? ಅಗೇನ್ ಯಾವುದೇ ನ್ಯೂಮರಿಕಲ್ ಕೊಟ್ಟರು ಬೋರ್ಡ್ ಎಕ್ಸಾಮಲ್ಲಿ ಯಾವತ್ತೇ ನೆನ್ಪಿಟ್ಕೊಳ್ಳಿ, ಗಿವನ್ ಫಸ್ಟ್ ಗಿವನ್ ಫಾರ್ಮುಲಾ, ನಂತರ ಕ್ಯಾಲ್ಕುಲೇಷನ್, ನಂತರ ಯೂನಿಟ್ಸ್. ಇಷ್ಟು ನೀವು ಚೆಕ್ ಮಾಡಿ. ಯಾವುದೇ ನ್ಯೂಮರಿಕಲ್ಸ್ ಆದ್ರೂ ಓಕೆ, ನಾನು ಕೆಲವೊಂದ್ಸರಿ ಫಾಲೋ ಮಾಡಿದ್ರೆ ಫಾಸ್ಟಾಗಿ ಹೇಳ್ಕೊಡ್ತೀನಿ, ಹಂಗೆ ಎಕ್ಸಾಮಲ್ಲಿ ಬರೀಬಾರ್ದು. ಗಿವನ್ ಫಾರ್ಮುಲಾ ಅಂತ. ಐ ನೋ ನೀವು ಸ್ಟೂಡೆಂಟ್ಸ್ ಎಲ್ಲ ವೆರಿ ಗುಡ್. ಆ್ಯಕ್ಚುಲಿ ನಾನು ಕ್ವಶನ್ ಪೇಪರ್ಸ್ ನೋಡಿದಾಗ ಅವ್ರಿಗೇನು ಗೊತ್ತಿಲ್ಲ ಅಂದ್ರೂ ಗಿವನ್ ಬರೆದ್ಬಿಡ್ತಾರೆ ಪ್ರಾಪರಾಗಿ. ಫಾರ್ಮುಲಾ ಬರೆದ್ಬಿಟ್ಟು ಸರ್ ಗಿವ್ ಮಿ ಮಾರ್ಕ್ಸ್ ಸರ್, ಗಿವನ್ ಫಾರ್ಮುಲಾ ಸ್ಟೆಪ್ಸ್ ಆಲ್ಸೋ ಇಸ್ ದೇರ್ ಅಂತ. ಸೊ ಬಟ್ ನ್ಯೂಮರಿಕಲ್ಸ್ ನಂಗೆ ಆಗೋದಿಲ್ಲ. ಸೊ ಪ್ಲೀಸ್ ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ? ಓಕೆ, ನಂತರ ಈಗ ಫಸ್ಟ್ ಕ್ವಶನ್ ಈಗ. ಸೊ ಲೆಟ್ಸ್ ಸಿ ವಾಟ್ ಈಸ್ ದ ಡೇಟಾ ಗಿವನ್ ಫಾರ್ ದೆಮ್. ದ ಗಿವನ್ ಎವ್ರಿಥಿಂಗ್. ಡೈರೆಕ್ಟಾಗಿ ಫಾರ್ಮುಲಾ ಬರೀಬೋದು ನಾವು. ಗಿವನ್ ಯು ಕ್ಯಾನ್ ಆಲ್ಸೋ ರೇಟ್ ಡಯಾಗ್ರಾಮ್ ಫಾರ್ ದಿಸ್. ಡಯಾಗ್ರಾಮ್ ಮೂಲಕ ಕೂಡ ನೀವು ತೋರಿಸ್ಬೋದು ಆ್ಯಕ್ಚುಲಿ. ಎಲ್ ಸಿ ಆರ್, ಆಯಿತಾ? ಸೊ ಎಲ್ ಸಿ ಆರ್ ನಿಮ್ಗೆ ಏನು ಕೊಟ್ಟಿದ್ದಾರೆ? ಇಟ್ಸ್ ಎ ಸಿ ಸೋರ್ಸ್ ಅಪ್ಲೈಡ್ ಫಾರ್ ದಿಸ್. ಆ್ಯಂಡ್ ದೆನ್ ಐ ನೋ ದ ಎಲ್ ವ್ಯಾಲ್ಯೂ ಎಷ್ಟಿದೆ? 3 ಹೆನ್ರಿ ಇದೆ. ನಂತರ ಕೆಪಾಸಿಟೆನ್ಸ್ ಸಿ ಬಂದು 27 ಮೈಕ್ರೋ ಫ್ಯಾರೆಡ್ ಇದೆ. ನಂತರ ವಿ ಹ್ಯಾವ್ resistance ಬಂದು 7.4 ohm. So some AC source is applied. We don't need all these values. ಇದು given value. ನೀವು given diagram ಅಲ್ಲಿ ಅದು ಬರೀರಿ, ಪರವಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ನೀವು given statement ಅದು ಬರೀರಿ. ಸೊ ಕ್ವಶನ್ ಏನು? ವಾಟ್ ಈಸ್ ದ ಕ್ಯೂ ಅಂದರೆ ಏನು, ನಂತರ ವಾಟ್ ಈಸ್ ದ ಡಬ್ಲ್ಯೂ ಅಂದರೆ ಏನು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಡಬ್ಲ್ಯೂ ನಾಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಸೊ ಫಸ್ಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಏನು? ಒಮೆಗಾ ನಾಟ್ ಈಸ್ ಈಕ್ವಲ್ ಟು ಫಸ್ಟ್ ಆನ್ಸರ್ ನ್ಯೂ ಸ್ಟೇಟ್ಮೆಂಟ್. ರೆಸೊನೆಂಟ್ ಫ್ರೀಕ್ವೆನ್ಸಿ ಇಸ್ ಗಿವನ್ ಬೈ ರೆಸೊನೆಂಟ್ frequency omega naught. Frequency is given by omega naught. The formula ಬಂದು 1 by root LC ಅಂತ. omega naught f naught. omega naught ಬರೀಬೋದು, f naught ಬರೀಬೋದು. ಯೂಶಲಿ ನಾನು ಎರಡು ಕ್ಯಾಲ್ಕುಲೇಟ್ ಮಾಡ್ತೀನಿ. ಓಕೆನಾ? ಸೊ omega naught is equal to 1 by root LC. 1 by root L ಎಷ್ಟಪ್ಪ? ಆನ್ಸರು ಎಲ್ ಬಂದು 3 into 27 into microfarad 10 power minus 6 ಇರುತ್ತೆ ರೂಟ್ ಆಫ್ ದಿಸ್ ಆನ್ಸರ್. ಆನ್ಸರ್ ಏನು ಬರ್ತದೆ ನಿಮಗೆ? ಇದು ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ, 27 into 8 27 3 81 81 ರೂಟ್ ಬಂದು 9 ಇರುತ್ತೆ. 10 power minus 6 ಇದೆ ಅಲ್ವಾ? ಸೊ ರೂಟ್ ತೊಗೊಂಡಾಗ ಯಾವುದೇ ಒಂದು ಪವರ್ದು ರೂಟ್ ತೊಗೊಂಡ್ರೆ ಅದು ಅರ್ಧ ಆಗುತ್ತೆ. ಇದು ರೂಟ್ ಆಫ್ 6 ಅಲ್ಲ, ಇದ್ರದ್ದು ಅರ್ಧ ಆಗುತ್ತೆ. ಈಗ 10 power ಸಮಥಿಂಗ್ ರೂಟ್, ಐ ಹೋಪ್ ಯು ಅಂಡರ್ಸ್ಟುಡ್ ಅಲ್ವಾ? ರೂಟ್ ತೊಗೊಂಡಾಗ ಪವರ್ಸ್ ಎಲ್ಲ ಅರ್ಧ ಆಗುತ್ತೆ. 10 power minus 3 ಆಗುತ್ತಾ? ಅದು ಮೇಲೆ ಹೋದಾಗ ಪಾಸಿಟಿವ್ ಆಗುತ್ತೆ. ನೆಗೆಟಿವ್ ವ್ಯಾಲ್ಯೂಸ್ ಮೇಲೆ ಹೋದಾಗ ಪಾಸಿಟಿವ್ ಆಗುತ್ತೆ. ತುಂಬ ಮಕ್ಕಳು ಇದರಲ್ಲೇ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ನಂಗೆ ನೋಡ್ದಂಗೆ, ಆಯಿತಾ? ಸೊ ಈಗ ಎಷ್ಟಾಗುತ್ತೆ? ಇದ್ರದ್ದು ಅರ್ಧ ಆಗುತ್ತೆ 10 power minus 6. ಮೇಲೆ ಹೋದಾಗ 10 power 3 ಆಗುತ್ತೆ. 10 power 3 1000 ಮೇಲೆಗಡೆ ಇರುತ್ತೆ. ನಂತರ 3 into 27 81 ಇರುತ್ತೆ. ರೂಟ್ ಆಫ್ 81 ಎಷ್ಟು? 9 ಇರುತ್ತೆ ಆನ್ಸರ್. ಸೊ 1000 ಡಿವೈಡೆಡ್ ಬೈ, ಐ ಥಿಂಕ್ 10,000 ಡಿವೈಡೆಡ್ ಬೈ 9. ನಿಮ್ಮ ಎನಿವೇರ್ ಕ್ಯಾಲ್ಕುಲೇಟರ್ ಇರುತ್ತಲ್ವ, ಬೋರ್ಡ್ ಎಕ್ಸಾಮ್ ಹಲೋ ಇದೆ. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್. ದ ಆನ್ಸರ್ ಶುಡ್ ಬಿ 1 is a famous number. 1 So radians per second. When you calculate W, it is radians per second. ಅದೇ ಅಂತ ನೀವು ಎಫ್ ನಾಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಫ್ ನಾಟ್ ಬಂದು ನೆನ್ಪಿಟ್ಕೊಳ್ಳಿ ಫಾರ್ಮುಲಾ ಇದು. ಇಟ್ಸ್ ಎ ಜನರಲ್ ಫಾರ್ಮುಲಾ. ಸೊ ಒಮೆಗಾ ಈಸ್ ಈಕ್ವಲ್ ಟು 2πf. ದಿಸ್ ಅ ಫಾರ್ಮುಲಾ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ದಿಸ್ ಆಂಗುಲರ್ ಫ್ರೀಕ್ವೆನ್ಸಿ, ಇಟ್ಸ್ ಎ ಲೀನಿಯರ್. ಸೊ ದಿಸ್ ಆಂಗುಲರು. ಸೊ ಇದು ರಿಲೇಷನ್ ಒಮೆಗಾ ಈಸ್ ಈಕ್ವಲ್ 2πf ಅಂತ. ಸೊ ಎಫ್ ನಾಟ್ ಬಂದು ಬೇಸಿಕಲಿ ಏನಾದ್ರು ಫಾರ್ಮುಲಾ ಬಂದೀಗ ನಿಮ್ಗೆ ಎಫ್ ನಾಟ್ ಬೇಕಂತ ಹೇಳಿದ್ರೆ, ಸೊ ಇಲ್ಲಿ ಎಫ್ ನಾಟ್ ಈಸ್ ಈಕ್ವಲ್ ಟು ಒಮೆಗಾ ನಾಟ್ ಬೈ 2π. ಒಮೆಗಾ ನಾಟ್ ಬೈ 2π. ಸೊ ಆನ್ಸರ್, ಸೊ ಇಲ್ಲಿ ಆನ್ಸರ್ ಎಷ್ಟು ಬಂದರೆ 1 divided by 2 into 3.14. That is 2 into 6.28. ನಾನು ಕ್ಯಾಲ್ಕುಲೇಟ್ ಯೂಸ್ ಮಾಡ್ತೀನಿ. ಯು ಕ್ಯಾನ್ ಆಲ್ಸೋ ಯೂಸ್ ಅ ಕ್ಯಾಲ್ಕುಲೇಟರ್ ಇನ್ ಯುವರ್ ಎಕ್ಸಾಮ್. ಓಕೆ,
ಯೂಶಲಿ. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದಾಗ KCT ಎಲ್ಲ ಕೇಳಿದಾಗ you don't have to use a calculator. I mean, they'll give values in such a way that you should be able to calculate. 11.11 divided by 6.18 ಆಯಿತಾ, ನನಗೆ 17.97 ಸಮಥಿಂಗ್ ಬರ್ತದೆ. 1 no not 7 6.18 6.28 ಅಲ್ವಾ. $17.69 ಅಂತ ನನಗೆ ಇದು 17.69 ಹರ್ಟ್ಸ್. ಇದು HZ ಯೂನಿಟ್ ಆ್ಯಕ್ಚುಲಿ, ಅರ್ಥ ಆಯ್ತಾ. ಒಮೆಗಾ ನಾಟ್ ಆಯಿತು, F0 ಆಯಿತು, ಅಂದರೆ ಎರಡು ಸೇಮೇ. ರೆಸೊನೆಂಟ್ ಫ್ರೀಕ್ವೆನ್ಸಿನ ಯೂಶಲಿ ನಾನು W0 ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟ್ಲಿ F0 ಕ್ಯಾಲ್ಕುಲೇಟ್ ಮಾಡ್ತೀನಿ. ಬಿಕಾಸ್ ಕೆಲವೊಂದು ನ್ಯೂಮರಿಕಲ್ಸಲ್ಲಿ, ಫಾರ್ ಎಕ್ಸಾಂಪಲ್ ನೀವೀಗ ಬ್ಯಾಂಡ್ ವಿಡ್ತ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ಒಮೆಗಾನೋ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದು ಕ್ವಾಲಿಟಿ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಅದರಿಂದ ನಾ ಯೂಸ್ ದಿಸ್ ಮೆಥಡ್. ನೀವು ಬೆಸ್ಟ್ ಆಲ್ವೇಸ್ ಕ್ಯಾಲ್ಕುಲೇಟ್ ಒಮೆಗಾ ನಾಟ್. F0 ಏನು ರೀ, ಒಮೆಗಾ ನಾಟ್ ಬೈ 2π. ಅದೇನು ನೀವು ಒಮೆಗಾ ನಾಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಡಿವೈಡ್ ಬೈ 2π ಅಷ್ಟೇ. ಓಕೆ, ಕೆಲವೊಂದು ಸತಿ ಮಕ್ಕಳನ್ನ ನೋಡಿದ್ರೆ ಡೈರೆಕ್ಟ್ಲಿ F0 ಫಾರ್ಮುಲಾ ಯೂಸ್ ಮಾಡ್ತಾರೆ, ದಟ್ ಇಸ್ 1/2π ರೂಟ್ LC ಅಂತ. ಯು ಕ್ಯಾನ್ ಡೂ ಇನ್ ದಿಸ್ ವೇ ಆಲ್ಸೋ. ಡೈರೆಕ್ಟ್ಲಿ F0 ಫಾರ್ಮುಲಾ ಏನು, 1/2π ರೂಟ್ LC ಅಂತ. ಓಕೆ, ರಿಟರ್ನ್ ಸ್ಲ್ಯಾಂಟ್ಲಿ 1/2π ರೂಟ್ LC ಫಾರ್ಮುಲಾ. ಸೊ ಎನಿವೇರ್ ಯು ಕ್ಯಾನ್ ಡೂ ದ್ಯಾಟ್ ಆರ್ ಇನ್ ದಿಸ್ ವೇ ಆಲ್ಸೋ. ನಂತರ ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಇಸ್ ದ ಕ್ವಶನ್ ಆಸ್ಕ್ ಇಸ್ ವಾಟ್ ಇಸ್ ದ ಕ್ವಾಲಿಟಿ ಫ್ಯಾಕ್ಟರ್. Q ಅಂದರೆ ಏನು ಫಾರ್ಮುಲಾ ನನಗೆ, ಒಮೆಗಾ ನಾಟ್ L ಡಿವೈಡೆಡ್ ಬೈ, ದಟ್ಸ್ ದ ರೀಸನ್ ವೈ ಐ ಕ್ಯಾಲ್ಕುಲೇಟ್ ಒಮೆಗಾ ನಾಟ್ ಡೈರೆಕ್ಟ್ಲಿ. ಓಕೆ, ಸೊ ಆರ್ ಯು ಕ್ಯಾನ್ ಆಲ್ಸೋ ಯೂಸ್ 1/r ಇಂಟು ರೂಟ್ L/C ಆಲ್ಸೋ. ನೀವು ಯಾವ ರೀತಿ ಬೇಕಾದರೂ ಮಾಡ್ಬೋದು. ಓಕೆನಾ. ಸೊ ಒಮೆಗಾ ನಾಟ್ ನಾನು ಇದನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀನಿ, ನೀವು ಇದನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ, ಎರಡು ಆನ್ಸರ್ ಮ್ಯಾಚ್ ಆಗಬೇಕು. ಒಮೆಗಾ ನಾಟ್ ಫಾರ್ಮುಲಾ ಏನು, ಎಲ್ಲಿದೆ ಒಮೆಗಾ ನಾಟ್ ಫಾರ್ಮುಲಾ, ಇಲ್ಲಿ ಬಂದಿದೆ ಒಮೆಗಾ ನಾಟ್. ಸೊ 1 ಇಂಟು L ಅಂದರೆ ಇಂಡಕ್ಟರು, 3 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿದೆ, 7.4 ಇದೆ. ಸೊ ಐ ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್. ಆನ್ಸರ್ ಎಷ್ಟು ಬರ್ತದೆ ನನಗೀಗ, ಸೊ 111.11 ಡಿವೈಡೆಡ್ ಬೈ ಎಷ್ಟದು 7.4 ಅಲ್ವಾ, 4 ಇಂಟು 3 ಬರ್ತದೆ, ಸಮಥಿಂಗ್ ಅರೌಂಡ್ 45 ನಂಗೆ ಬರ್ತದೆ ಆನ್ಸರ್ ಬಂದು. ಅರ್ಥ ಇದೆ ಕ್ಲಿಯರಾಗಿ. ದಟ್ಸ್ ಆಲ್ ಅಬೌಟ್ ದಿಸ್ ಕ್ವಶನ್. ಸೊ ಈಸಿ ಇದೆಯಲ್ಲ ಕ್ವಶನ್ ಆ್ಯಕ್ಚುಲಿ, ದಟ್ಸ್ ಇಟ್. ಸೊ ಇದು ಆಸ್ಕಿಂಗ್, ನೀವು ಯಾವತ್ತಾಗಲಿ ಗಿವನ್ ಫಾರ್ಮುಲಾ ಆನ್ಸರ್, ನಾನು ಫಾರ್ಮುಲಾ ಬರೆದು ಆನ್ಸರ್ ಬರೀಬೇಕು. ನೀವು ಇನ್ನೂ ಪ್ರಾಪರಾಗಿ, ನನಗೆ ಇಷ್ಟೇ ದೊಡ್ಡ ಬೋರ್ಡ್ ಅಲ್ವಾ, ನಿಮ್ಮ ಪೇಜ್ ಇಷ್ಟು ಉದ್ದ ಇರುತ್ತೆ ಆ್ಯಕ್ಚುಲಿ, ನಾನು ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆ ಬರ್ಕೊಳ್ಳಿ. ಓಕೆನಾ, ಡೋಂಟ್ ರೈಟ್ ಲೈಕ್ ದಿಸ್ ಟು ಸೇವ್ ದ ಪೇಜ್ ಅಂಡ್ ಆಲ್, ಆಯಿತಾ. ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ಈಗ ಕಮಿಂಗ್ ನೆಕ್ಸ್ಟ್ ಕ್ವಶನ್ ಏನಿದೆ. ಸೊ ಸೈನುಸಾಯ್ಡ್ನ ವೋಲ್ಟೇಜ್ ಆಫ್ ಪೀಕ್ ವ್ಯಾಲ್ಯೂ 283 volts ಆ್ಯಂಡ್ ದ ಫ್ರೀಕ್ವೆನ್ಸಿ ಆಫ್ 50 Hz. ಏನು ಕೊಟ್ಟು ನೋಡಿ, ನಾನೇನು ಹೇಳಿದೆ ಅಲ್ಲಿ, ಯಾವುದೇ ಕ್ವಶನ್ ಆಗಲಿ ಬೈ ಡಿಫಾಲ್ಟ್ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಅದು ಆಲ್ವೇಸ್ ಬಂದು ಯಾವ ವೋಲ್ಟೇಜ್ ಅದು RMS ವೋಲ್ಟೇಜು. ಅವ್ರು ಏನಾದರೂ ಪರ್ಟಿಕ್ಯುಲರ್ ಕೊಟ್ಟರೆ, ಪೀಕ್ ವೋಲ್ಟೇಜ್ ಅಂತ ಕೊಟ್ಟರೆ ಮಾತ್ರ ಪೀಕ್ ತೊಗೊಬೇಕು, ಇಲ್ಲ ಅಂತ ಹೇಳಿದ್ರೆ ಅದನ್ನ RMS ಅಂತ ಕನ್ಸಿಡರ್ ಮಾಡಬೇಕು. ಇದು ಪೀಕ್ ಅಂತ ಕೊಟ್ಟಿದ್ದಾರೆ, ಪೀಕ್ ಬಂದು 283 V0 ಕೊಟ್ಟಿದ್ದಾರೆ. ದ ಫ್ರೀಕ್ವೆನ್ಸಿ ಈಸ್ ವಾಟ್, 50 Hz is applied to the LCR circuit in which R ಕೊಟ್ಟಿದ್ದಾರೆ, L ಕೊಟ್ಟಿದ್ದಾರೆ, C ಕೊಟ್ಟಿದ್ದಾರೆ. ಓಕೆ, ಕ್ವಶನ್ ಕೇಳ್ತಾನೆ ಕ್ಯಾಲ್ಕುಲೇಟ್ ದ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್. Z ಕೇಳ್ತಾರೆ, ತುಂಬ ಈಸಿ ಅಲ್ವಾ. Z ಹೆಂಗೆ ಮಾಡೋಕ್ಕೆ, ನೀವು XC ಫೈನ್ ಮಾಡಬೇಕು, XL ಫೈನ್ ಮಾಡಬೇಕು, ನಂತರ ರೂಟ್ ಆಫ್ XC ಮೈನಸ್ XL ದ ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ ಆಫ್ ದಟ್ XC ಮೈನಸ್ XL ದ ಹೋಲ್ ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್, ಆಯಿತಾ. ನಂತರ ದ ಫೇಸ್ ಡಿಫ್ರೆನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, tan phi is equal to XC minus XL, or you can say cos phi is equal to R by Z. ನಿಮ್ಗೆ Z ಗೊತ್ತಿದೆ, you can use R by Z also. ಓಕೆ, ನಂತರ ಪವರ್ ಫ್ಯಾಕ್ಟರ್ ಕಾಸ್ ಫೈ ಕೇಳ್ತದೆ. ಇಟ್ಸ್ ವೆರಿ ಸಿಂಪಲ್ ಆ್ಯಕ್ಚುಲಿ. ಲೆಟ್ಸ್ ಡೂ ಕ್ಯಾಲ್ಕುಲೇಷನ್ ನಾವು. ಈಗ ಫಸ್ಟು ಏನು ಕೊಟ್ಟರೆ ಗಿವನ್. ಸೊ ನೀವು ಯಾವತ್ತಾಗಲಿ ಎಕ್ಸಾಮ್ ಬೇಕಾದ್ರೆ ಗಿವನ್ ಫಾರ್ಮುಲಾ ಆನ್ಸರ್ ಗಿವನ್ ಫಸ್ಟ್ ಬರೀಬೇಕು. ನಾನು ಬರೀತಾರೆ ಡೈರೆಕ್ಟ್ ಫಸ್ಟ್ ಕ್ವಶನ್ ತೊಗೊತಾ ಇದ್ದೀನಿ. ಓಕೆನಾ, ಇಲ್ಲಿ ಫಸ್ಟ್ ಕ್ವಶನ್, ವಾಟ್ ಇಸ್ ಫಸ್ಟ್ ಕ್ವಶನ್ ಇಸ್ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್. ಇಂಪಿಡೆನ್ಸ್ ಫಾರ್ಮುಲಾ ಏನಿದೆ ನಮಗೆ, Z ಈಸ್ ಈಕ್ವಲ್ ಟು ರೂಟ್ ಆಫ್ XC ಮೈನಸ್ XL or XL ಮೈನಸ್ XC the whole square plus R square. ನನಗೆ XL ಗೊತ್ತಿಲ್ಲ, XC ಗೊತ್ತಿಲ್ಲ. I have to calculate 1 by 1. So what is my XC? 1 by 2 pi FC. So what is my 1 by 2 pi FC formula? 1 by 2 into 3.14. F frequency ಎಷ್ಟಿದೆ, 50 Hz. ಕೊಟ್ಟಿಲ್ಲ ಅಂದರೂ 50 Hz ಇಂಡಿಯಾದಲ್ಲಿ. 50 ಇಂಟು C ಬಂದು 796 ಇಂಟು 10 power minus 6 ಅಂತ. ಸೊ ಕ್ಯಾಲ್ಕುಲೇಟ್ ಮಾಡಿ 1 by 1. ಸೊ XC ವ್ಯಾಲ್ಯೂ ಏನಾಗುತ್ತೆ. ಸೊ ಅಗೇನ್ ಕೇರ್ಫುಲಿ ಕ್ಯಾಲ್ಕುಲೇಟ್. 2 ಇಂಟು 50 ಎಷ್ಟು, 100. 2 ಇಂಟು 50 ಎಷ್ಟು, 100. ಸೊ 2 ಇಂಟು 50 100 ಅಲ್ವಾ, 100 ಅಂದರೆ 10 power 2 ಅಂತ. ಸೊ 10 power 2 10 power minus 6 ಕ್ಯಾಲ್ಕುಲೇಟ್ ಏನಾಗುತ್ತೆ, ಯು ಕ್ಯಾನ್ ಈಸಿಲಿ, ಆಯಿತಾ. ಸೊ ಇದು 10 power 2 ಆಗುತ್ತೆ. 10 power 2 10 power minus 6 ಬಂದು 10 power minus 4 ಆಗುತ್ತೆ. ಅದು ನ್ಯೂಮರೇಟರ್ಗೆ ಹೋದರೆ 10 power 4 ಆಗುತ್ತೆ.
ಪ್ಲಸ್ ಬಂದು ಮೈನಸ್ ಆಗುತ್ತೆ, ಸೊ ಮೈನಸ್ ಬಂದು ಪ್ಲಸ್ ಆಗುತ್ತೆ, ಸೈನ್ ವಿಲ್ ಚೇಂಜ್. ಅರ್ಥ ಆಯ್ತಾ ಕ್ಲಿಯರಾಗಿ? ಎಲ್ಲ ಕ್ಯಾಲ್ಕುಲೇಷನ್ ಇದೇ ಇರುತ್ತೆ. 2 × 50 100, 100 ಅಂದರೆ 10^2 ಇಂಟು 10^-6 ಇದೆ. -6 + 4 -6 + 2 -4 ಆಗುತ್ತೆ. -4 ಮೇಲೆ ಹೋದರೆ +4 ಆಗುತ್ತೆ. ಅರ್ಥ ಆಯ್ತಾ? ಸೊ ನನಗೇನು ಮಾಡಿದೆ ಈಗ ಇಲ್ಲಿ? ಸೊ ವಿ ಗಾಟ್ ದ ವ್ಯಾಲ್ಯೂ ಆಸ್ 10^4 ಡಿವೈಡೆಡ್ ಬೈ ಕೆಳಗಡೆ ಏನಿದೆ 3.14 ಇಂಟು 796 ಅಂತ ವ್ಯಾಲ್ಯೂ. ಇದು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ. ಸೊ ಯು ವಿಲ್ ಗೆಟ್ ದ ಆನ್ಸರ್ ಫಾರ್ ದಿಸ್. ಓಕೆ, ಸೊ ದಟ್ ಈಸ್ XC. ಸೊ ಎಷ್ಟಿದೆ 796 ಅಂದರೆ ಅಪ್ರಾಕ್ಸಿಮೇಟ್ಲಿ 10,000 ಡಿವೈಡೆಡ್ ಬೈ 800 ಇಂಟು 324 2400 2500 ಅಂತ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 8 ಇರುತ್ತೆ. ಬಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ accurately 10,000 divided by 796 divided by 3.14. Exactly 4 ಆನ್ಸರ್ ಬರ್ತದೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಆಲ್ ದಿಸ್ ಥಿಂಗ್ಸ್. ನಿಮಗೆ ಎಕ್ಸಾಕ್ಟ್ಲಿ ಆನ್ಸರ್ ಬಂದು 4.008 ಬರ್ತಾ ಇದೆ. ಸೊ ಐ ಟೇಕ್ ಇಟ್ ಆಸ್ 4 ohms. ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂ ಬರ್ಕೊಳ್ಳಿ. ಓಕೆ, ನಂತರ XC ಆಯಿತು. ಈಗ XL ಫೈನ್ ಮಾಡೋಕ್ಕೆ ನಾನೀಗ XL ಫಾರ್ಮುಲಾ ಏನು? 2πfL ಅಂತ. ಸೊ 2πfL ಸಬ್ಸ್ಟಿಟ್ಯೂಟ್ ಮಾಡಿ. 2 × 3.14 ಇಂಟು F ಬಂದು 50, L ಬಂದು ಎಷ್ಟಿದೆ 20.48 ಮಿಲಿ ಹೆನ್ರಿ. ಮಿಲಿ ಅಂದರೆ ಎಷ್ಟು? 10^-3. ಸೊ 2 × 50 ಬಂದು 100, 100 × 3 100 ಆಗುತ್ತೆ. 100 × 10^-3 ಆರ್ ಇಲ್ಲ ಅಂದರೆ 100 × 3.14 ಬಂದು ಕ್ಯಾನ್ ಡೂ ಎನಿವೇ ಯು ವಾಂಟ್ ಕ್ಯಾಲ್ಕುಲೇಷನ್ಸ್. ಆಯ್ತಾ? ಸೊ ಈಗ ನಾನು ನೋಡಿರೋ ಪ್ರಕಾರ ಮಕ್ಕಳು ಮಿಸ್ಟೇಕ್ ಮಾಡೋದು ಪವರ್ಸಲ್ಲೇ ತುಂಬ ಜನ. ಸೊ 2 × 50 100 ಇರುತ್ತೆ. 100 × 10^-3 ಅಂದರೆ 100 10^2 10^2 10^-3 10^-1 ಇರುತ್ತೆ. ನಂತರ XL ಏನು ವ್ಯಾಲ್ಯೂ ಇದೆ? XL ಈಸ್ ಈಕ್ವಲ್ ಟು ನಂತರ ಈಗ ಸೊ 3.14 ಇದೆ ಇಂಟು 25.48 ಇಂಟು 10^-1 ಇದೆ 25.48 25.4. ಓಕೆ, ಸೊ ಇದನ್ನು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಆನ್ಸರ್ ಬರುತ್ತೆ? 25.48 ಇಂಟು 3.14 ಇಂಟು 10.8 ಅಪ್ರಾಕ್ಸಿಮೇಟ್ಲಿ ನಮಗೆ 8 ohms ಬರ್ತಾ ಇದೆ. ಓಕೆನಾ? ಸೊ ಎಕ್ಸಾಕ್ಟ್ಲಿ 8.007 ಬರ್ತಾಯಿದೆ. ಅದೂ ಲೈಕ್ ಸೊ ಇನ್ನೊಂದು ಏನು ಗೊತ್ತಾ, ಬೋರ್ಡ್ ಎಕ್ಸಾಮ್ ತುಂಬ ಸತಿ ಇದೆ ಗಿವ್ ಕ್ವಶನ್ಸ್ ಇನ್ ಸಚ್ ಎ ವೇ ದಟ್ ಈ ವ್ಯಾಲ್ಯೂಸ್ ಹೆಂಗೆ ಕೊಡ್ತಾರೆ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಈಸಿಯಾಗಿ ಬರಬೇಕು. ನಿಮಗೆ ಆ ರೀತಿ ಕೊಡ್ತಾರೆ ಬೋರ್ಡ್ ಎಕ್ಸಾಮ್ ತುಂಬ ಸತಿ. ಆಯಿತಾ? ಈಗ 8 ಬಂತಾಗ XL ಬಂತು, ನಮ್ಮದು XC ಬಂತು. ಈಗ ಏನು ಮಾಡ್ತೀವಿ? ನಮಗೆ ಐ ಹ್ಯಾವ್ ಟು ಫೈಂಡ್ ದ ಇಂಪಿಡೆನ್ಸ್. ಇಂಪಿಡೆನ್ಸ್ ಫಾರ್ಮ್ ಏನು? Z ಈಸ್ ಈಕ್ವಲ್ ಟು √(XC - XL) ದ ಹೋಲ್ ಸ್ಕ್ವೇರ್. XC - XL or XL - XC ಯಾವ್ದು ಜಾಸ್ತಿ ಇದೆಯೋ ಅದು XL, ಬಿಕಾಸ್ ಸ್ಕ್ವೇರ್ ಇದೆಯಲ್ವಾ, ಡಸಂಟ್ ಮ್ಯಾಟರ್ ಆ್ಯಕ್ಚುಲಿ. ಸೊ 8 minus or you can say 4 - 8 also -4 the whole square, or 8 - 4 also is fine. So 8 - 4, or you can take 4 - 8 since I written form like that. So 4 - 8 the whole square plus r ಎಷ್ಟಪ್ಪ? 6 3 square. So root of this answer, ಇದರ ಆನ್ಸರ್ ಏನು ಬರುತ್ತೆ ಈಗ? ಸೊ 4 square ಪ್ಲಸ್ ಇದು ಫೇಮಸ್ ನಂಬರ್ ಪೈಥಾಗರಸ್ ಟ್ರಿಪ್ಲೆಟ್ಸ್. 4 square plus 3 square ಬಂದು 25 ಇರುತ್ತೆ. ಆನ್ಸರ್ ಬಂದು ನಿಮಗೆ 5 ohms ಬರುತ್ತೆ. ಅರ್ಥ ಕ್ಲಿಯರ್ ಆಗಿ? ದಟ್ಸ್ ಇಟ್. ಕ್ವಶನ್ ಫಸ್ಟ್ ಬಂದು ಇಂಪಿಡೆನ್ಸ್. ಇಂಪಿಡೆನ್ಸ್ ಅಂದರೆ ಏನು? XC XL ಏನಿಲ್ಲ, ಮಿಸ್ಟೇಕ್ ಈ ಪವರ್ಸಲ್ಲಿ ಮಿಸ್ಟೇಕ್ ಮಾಡ್ಕೊಂಬಿಡಿ ಅಷ್ಟೇ. 790 ಇದೆ ಏನು 50 × -3 ಅಲ್ವಾ ಇದು? ಮೈಕ್ರೋ 10^-. ಓಕೆ, ಸೊ ಇದು XC ಮತ್ತು XL ಇದನ್ನು ಪ್ರಾಪರ್ ಕ್ಯಾಲ್ಕುಲೇಟ್ ಮಾಡಿ, ಪವರ್ಸಲ್ಲಿ ಮಿಸ್ಟೇಕ್ ಮಾಡಬೇಡಿ. ನಂತರ ಒನ್ಸ್ ಯು ಗೆಟ್ ದಿಸ್ ದಟ್ಸ್ ವೆರಿ ಈಸಿ. ನಂತರ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ವೋಲ್ಟೇಜ್ ಅಂಡ್ ದ ಕರೆಂಟ್? ಫೇಸ್ ಡಿಫ್ರೆನ್ಸ್ tan phi ಅಂತ ಏನು ಕೇಳ್ತಾ ಇದ್ದಾರೆ. ಸೊ tan phi ಬಂದು tan phi is equal to basically XC - XL the whole square, or so XC - XL modulus divided by R, or XL - XC ಕೂಡ ಯಾವ್ದು ಜಾಸ್ತಿ ಇದೋ that minus XL - XC. ನಂತರ ಸೊ ವಾಟ್ ಇಸ್ ಆನ್ಸರ್ ಯು ಗೋಯಿಂಗ್ ಟು ಗೆಟ್? XC - XL ಡಿಫ್ರೆನ್ಸ್ ಏನಾಗುತ್ತೆ? ಸೊ 8 ಮೈನಸ್ ಎಷ್ಟಿದೆ ಆನ್ಸರ್ ಇಲ್ಲ 4. 8 - 4 ಬಂದು 4 ಇರುತ್ತೆ. 4 ಡಿವೈಡ್ ಬೈ ರೆಸಿಸ್ಟೆನ್ಸ್ ಬಂದು 3. ಸೊ ನನಗೆ tan phi is equal to 3/4 ಅಂತ ಬರುತ್ತೆ. tan phi is equal to what? I am going to get this as 4/3 ಅಂತ. ಸೊ phi is equal to tan inverse of 4/3. ಸೊ ನೀವು ಇದನ್ನು ಯು ಹ್ಯಾವ್ ಟು ಗೋ ಆ್ಯಂಡ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಇನ್ ಯುವರ್ ಲಾಗ್ ಟೇಬಲ್ಸ್. ನನ್ನ ಹತ್ರ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇದೆ ಇಲ್ಲಿ. ಐ ವಿಲ್ ಕ್ಯಾಲ್ಕುಲೇಟ್, ಬಟ್ ಯು ಕ್ಯಾನ್ ಯೂಸ್ ಅ ಲಾಗ್. ಯು ಕ್ಯಾನ್ ಸಿ ಇದು ಕ್ಯಾಲ್ಕುಲೇಷನ್ ಲಾಸ್ಟಲ್ಲಿ ಮಾಡಿ. ನಿಮ್ಗೆ ಒಂದ್ಸಲ ಟೈಮ್ ಹಿಡಿಯೋಂಗಿದ್ರೆ ಡೂ ಇಟ್ ಅಟ್ ದ ಎಂಡ್. ಇಸ್ ಆಲ್ಮೋಸ್ಟ್ ಕರೆಕ್ಟ್ ಟಿಲ್ ಹಿಯರ್. ವೆಲ್ ಕರೆಕ್ಟ್. tan inverse ಅಲ್ವಾ? tan inverse ಆಫ್ 4/3. ದ ಆನ್ಸರ್ ಬಂದು ನಮಗೆ
53.13 ಡಿಗ್ರೀಸ್ ಬರುತ್ತೆ ನಿಮಗೆ. 53.13 ಡಿಗ್ರೀಸ್, ದಟ್ಸ್ ಇಟ್. ಓಕೆ, ಅರ್ಥ ಆಯ್ತು ಕ್ಲಿಯರ್ ಆಗಿ. ನಂತರ ಪವರ್ ಫ್ಯಾಕ್ಟರ್ ಕೇಳ್ತಾ ಇದ್ದಾರೆ. ಪವರ್ ಫ್ಯಾಕ್ಟರ್ ಬಂದು cos 5. ಸೊ cos 5 ಡೈರೆಕ್ಟಾಗಿ ನೀವು 53.13 ಸಬ್ಸ್ಟಿಟ್ಯೂಟ್ ಮಾಡ್ಬೋದು, cos ಆಫ್ 53.13, ಆರ್ ಯು ಕ್ಯಾನ್ ಡ್ರಾ ಆಲ್ವೇಸ್. ನಾವು KCTಯಲ್ಲಿ ತುಂಬ ಯೂಸ್ ಮಾಡ್ತೀವಿ ಈ ಥರ. ವಿ ಆಲ್ವೇಸ್ ಡ್ರಾ ಟ್ರಯಾಂಗಲ್ಸ್. ತುಂಬ ಸತಿ ಮ್ಯಾಥ್ಸಲ್ಲಿ ನಿಮಗೆ ಆ್ಯಂಗಲ್ ಫೈಂಡ್ ಮಾಡಿ, ಈ ಸ್ಪೆಷಲಿ ಫಿಸಿಕ್ಸಲ್ಲಿ ಕೆಲವೊಂದು ಕ್ವಶನ್ಸಲ್ಲಿ ಈ ಥರ ಯು ಹ್ಯಾವ್ ಸಮ್ ಕ್ವಶನ್ಸ್ ವೆರ್ ಯು ಹ್ಯಾವ್ ಟು ಫೈಂಡ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಫಾರ್ ಎ ಗಿವನ್ ಪ್ರೊಜೆಕ್ಟೈಲ್ ಮೋಷನ್. ಇದೆಲ್ಲ ಕ್ವಶನ್ಸ್ ಬಂದಾಗ ವಿ ಆಲ್ವೇಸ್ ಡ್ರಾ ಟ್ರಯಾಂಗಲ್. ಸೊ ಇದನ್ನು ನೀವು ಇಂಪಿಡೆನ್ಸ್ ಟ್ರಯಾಂಗಲ್ ಡ್ರಾ ಮಾಡಿದ್ರೆ ಇಟ್ಸ್ ಮೋರ್ ಈಸಿ ಫಾರ್ ಯು. ಸೊ ಅಂದರೆ ಇಲ್ಲಿ ಇದು tan phi ಅಂತ ತೊಗೊಂಡ್ರೆ ನಾನೀಗ Z, ಇದು ಬಂದು Z ಇರುತ್ತೆ. ಸೊ ದಿಸ್ ಇಸ್ R ಆ್ಯಂಡ್ ದಿಸ್ ಇಸ್ ಬೇಸಿಕಲಿ ಯುವರ್ cos phi is equal to R by Z. ಇನ್ನೊಂದು XC minus XL ಬರುತ್ತೆ ನಿಮಗೆ tan phi. ದಿಸ್ ಇಸ್ XC minus XL and this is R. ಓಕೆ, ನೀವೀಗ tan phi ತೊಗೊಂಡ್ರೆ XC minus XL by R, ಅವ್ರ ನಿಮಗೆ cos phi ತೊಗೊಂಡ್ರೆ R by Z. cos phi ತೊಗೊಂಡ್ರೆ R by Z ಇರುತ್ತೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ R by Z ವ್ಯಾಲ್ಯೂ ಎಷ್ಟಿದೆ, R ಎಷ್ಟಿದೆ, ಆನ್ಸರು 3 ಅಲ್ವಾ. ಸೊ 3 by Z ಎಷ್ಟು, Z ಇದೆ, ವಿ ಗಾಲ್ ಕ್ಯಾಲ್ಕುಲೇಟರ್, Z is equal to 5. ಸೊ 3 by 5 ಬಂದು 0.6. ಸೊ ನೀವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಾಂದ್ರೆ ಸಿನ್ಸ್ ಯು ಆಲ್ರೆಡಿ ಗಾಟ್ ದ ಆ್ಯಂಗಲ್, ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಆ್ಯಂಗಲ್ ಹಿಯರ್. ದ ಆನ್ಸರ್ ಬಂದು cos ಆಫ್ 53.13 ಡಿಗ್ರೀಸ್ ತೊಗೊಂಡ್ರೆ ಅದರದ್ದು ಆನ್ಸರ್ ಕೂಡ ಅಷ್ಟೇ ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದರದ್ದು ಆನ್ಸರು ಅಷ್ಟೇ ಬರುತ್ತೆ, cos ಆಫ್ 53.13 ಡಿಗ್ರೀಸ್ ಎಕ್ಸಾಕ್ಟ್ಲಿ 0.6 ಬರುತ್ತೆ ಮ್ಯಾಮ್. ಅರ್ಥ ಇದೆ ಕ್ಲಿಯರ್ ಆಗಿ. ಸೊ ಯಾವ ರೀತಿ ಬೇಕಾದರೂ ಮಾಡ್ಬೋದು, ಬಟ್ ವಿ ಯೂಸ್ ಮೋರ್ ಇದನ್ನು ಜಾಸ್ತಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯೂಸ್ ಮಾಡ್ತೀವಿ, ಬಿಕಾಸ್ ಆ್ಯಂಗಲ್ ಫೈಂಡ್ ಮಾಡಿ ಮತ್ತೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಬೇಕಾಗಿಲ್ಲ. ಅವ್ರು ಕೆಲವೊಂದು ಸತಿ ಟು ಫೈಂಡ್ ದ Z, ನೀವು ಇನ್ನೂ ಯು ಕ್ಯಾನ್ ಆಲ್ಸೋ ಡೂ ಇನ್ ರಿವರ್ಸ್ ವೇ. ಕೆಲವೊಂದು ಸತಿ 5 ಕೊಟ್ಟಿರ್ತಾರೆ. ಈಗ ಕೆಲವೊಂದು ಸತಿ cos phi is equal to R by Z ಅಲ್ವಾ, ಕೆಲವೊಂದು ಸತಿ 5 ಕೊಟ್ಟಿರ್ತಾರೆ. ಆಗ ನೀವು Z ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ ಕೆಲವೊಂದು ಸತಿ ಕೆಲವು ನ್ಯೂಮರಿಕಲ್ಸಲ್ಲಿ. ಓಕೆನಾ, ಸೊ ಫಾರ್ಮುಲಾ ಗೊತ್ತಿದ್ದರೆ ಯು ಕ್ಯಾನ್ ಡೂ ಎನಿಥಿಂಗ್ ಯು ವಾಂಟ್. ಆಯಿತಾ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದು ಸೊ ಕ್ಯಾಲ್ಕುಲೇಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತ ಅದೇ ಕ್ವಶನ್ ಆ್ಯಕ್ಚುಲಿ ನೀವೇ ಮಾಡ್ಬೋದು, ಪಾಸ್ ಮಾಡಿ ನೀವೇ ಟ್ರೈ ಮಾಡಿ. ರೆಸೊನೆಂಟ್ ಫ್ರೀಕ್ವೆನ್ಸಿ ಎಷ್ಟು, ಕ್ವಾಲಿಟಿ ಫ್ಯಾಕ್ಟರ್ ಕೇಳ್ತಾ ಇದ್ದಾರೆ, LCR ಸರ್ಕ್ಯೂಟ್ ಕೊಟ್ಟಿದ್ದಾರೆ, L ಕೊಟ್ಟಿದ್ದಾರೆ, C ಕೊಟ್ಟಿದ್ದಾರೆ, R ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ನೀವು ನೀವೇ ಕ್ಯಾಲ್ಕುಲೇಟ್ ಮಾಡೋಕ್ಕೀಗ. ಸೊ ಪಾಸ್ ದ ವಿಡಿಯೋ ಅಂಡ್ ಡೂ ಇಟ್ ಬೈ ಯುವರ್ ಸೆಲ್ಫ್. ಅದು ಮಾಡಾದ್ಮೇಲೆ ನಂತರ ಆನ್ಸರ್ ನೋಡಿ. ಓಕೆನಾ, ಈಗ ಸೊ ವಾಟ್ ಈಸ್ ದ ಫಸ್ಟ್, ನಾನು ಜಸ್ಟ್ ಕ್ವಿಕ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಬಟ್ ಯಾವುದೇ ಕ್ವಶನ್ ಬೋರ್ಡ್ ಎಕ್ಸಾಮ್ ಬರಬೇಕಾದ್ರೆ ಗಿವನ್ ಫಾರ್ಮುಲಾ ಆನ್ಸರ್ ಯೂನಿಟ್ಸ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ನಾನು ಡೈರೆಕ್ಟಾಗಿ ಫಾರ್ಮುಲಾ ಬರೀತಾ ಇದ್ದೀನಿ. ಫಸ್ಟು ರೆಸೊನೆಂಟ್ ಫ್ರೀಕ್ವೆನ್ಸಿ ಅಲ್ವಾ. ರೆಸೊನೆನ್ಸ್ ಫ್ರೀಕ್ವೆನ್ಸಿ ಅಂದರೆ ಏನು, ಫಾರ್ಮುಲಾ ರೆಸೊನೆಂಟ್ ಫ್ರೀಕ್ವೆನ್ಸಿ ಒಮೆಗಾ ನಾಟ್ ಫಾರ್ಮುಲಾ ಏನು, ಬೇಸಿಕಲಿ ಯು ಹ್ಯಾವ್ 1/√LC ಆರ್ ವಿ ಕ್ಯಾನ್ ದಿಸ್ ಓನ್ಲಿ. ಓಕೆ, ಆರ್ F0 is equal to 1/2π√LC. L ಎಷ್ಟು, C ಎಷ್ಟು ಕೊಟ್ಟಿದ್ದಾರಾ, 2 into L ರೂಟ್ L ಎಷ್ಟಿದೆ, 4 into 27 into 10⁻⁻6 LC ಎಷ್ಟು ಬಂತು ಆನ್ಸರ್ ಅದರದ್ದು. ಹಲೋ, ಯಾ, 4 into 27 ರೂಟ್ ಆಫ್ 4 ಇದೆ, ನಾನು 2 ಆಚೆ ತೊಗೊತೀನಿ. 27ಗೆ ರೂಟ್ ಇಲ್ಲ. ಸೊ 27 ನಾವು ಬೇಕಾದರೆ ಯು ಕ್ಯಾನ್ ರೈಟ್ 9 into 3 ಅಂತ. 9ಗೆ ರೂಟ್ ಇದೆ, ಸೊ 3 ಆಚೆ ಬರುತ್ತೆ. ಸೊ ಇನ್ನೊಂದು ರೂಟ್ 3 ಇಟ್ ವಿಲ್ ಬಿ ಇನ್ಸೈಡ್ ಓನ್ಲಿ. 10⁻⁻6 ರೂಟ್ ಬಂದು 10⁻⁻3 ಹೋಗುತ್ತೆ. ಅದು ಮೇಲೆ ಹೋದರೆ 10⁻3 ಆಗುತ್ತೆ. ಈ ರೀತಿ ನೆನ್ಪಿಟ್ಕೊಬೇಕು. ಇಲ್ಲ ನಿಮ್ಮ ಹತ್ರ ಕ್ಯಾಲ್ಕುಲೇಟ್ ಇದೆ ಅಂದರೆ ನೋ ಪ್ರಾಬ್ಲಮ್. ನೀವು ಸಿನ್ಸ್ ಯು ಆರ್ ಯೂಸಿಂಗ್ ಕ್ಯಾಲ್ಕುಲೇಟರ್, ಶಿಫ್ಟ್ ದ 10⁻6 ಟು ನ್ಯೂಮರೇಟರ್. ನೀವು ಒಂದು ವೇಳೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಂಗಿದ್ರೆ 10⁻6 ಮೇಲೆ ಹೋಗುತ್ತೆ, 10⁻6 ಸಾರಿ ರೂಟ್ ಆಫ್ 10⁻6 10⁻⁻3 ಆಗುತ್ತೆ, ಮೇಲೆ ಹೋದರೆ 10⁻3 ಆಗುತ್ತೆ, ಡಿವೈಡೆಡ್ ಬೈ ರೂಟ್ ಆಫ್ 4 into 27. ಸೊ ವಾಟ್ ಎವರ್, ನೀವು ತಲೆನೇ ಕೆಡ್ಸ್ಕೊಂಬೇಡಿ 2 into 3 into √3 ಅಂತ. ಸೊ ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಇಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಬಟ್ ನೀವು ಯೂಸ್ ಮಾಡೋಂಗಿದ್ರೆ ಆರಾಮ್ ಮಾಡ್ಬೋದು. ಓಕೆನಾ, ಈಗ ಸೊ ಎನಿವೇರ್ ವಿ ಹ್ಯಾವ್ ಟು ಯೂಸ್ ಅಗೇನ್ ನೌ ಆಲ್ಸೋ, ಬಿಕಾಸ್ √3 ಮಾಡಿ ಮತ್ತೆ ಮಾಡಬೇಕಲ್ವಾ. ಸೊ 10⁻3, ಬಟ್ ಇಟ್ಸ್ ಅ ಗುಡ್ ವೇ ಆಫ್ ಲರ್ನಿಂಗ್ ಲೈಕ್ ದಿಸ್, ಯಾಕಂದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಆನ್ ದ ಶಾರ್ಟ್ 2 into 3 6 divided by √3. I'll also calculate now. So what is the answer now? 1000 ಅಲ್ವಾ, ಅದು 1000 divided by 6 and that divided by root of 3. ನನಗೆ ಆನ್ಸರ್ 96.22 ರೇಡಿಯನ್ಸ್ ಪರ್ ಸೆಕೆಂಡ್ ಬರ್ತಾ ಇದೆ. ನೀವು ಅದನ್ನೇ ಮತ್ತೆ ನೀವು F0 ಕ್ಯಾಲ್ಕುಲೇಟ್ ಮಾಡಿ. F0 ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, F0 is nothing but so omega naught divided by 2 pi.
ಒಮೆಗಾ ನಾಟ್ ಎಷ್ಟು ಬಂದು ನಮಗೆ ಆನ್ಸರು 96.22 ಬಂತು. 2 ಇಂಟು 3.14 96.2 ಡಿವೈಡ್ ಬೈ 6.28 6.28 ನನಗೆ ಆನ್ಸರ್ ಬಂದು 15.32. ಸೊ ನನಗೆ ಎಫ್ ನಾಟ್ ಬಂದು 15.22 ಹರ್ಟ್ಸ್ ಅಂತ ಬಂತ. ಅರ್ಥ ಇದೆ ಕ್ಲಿಯರ್ ಆಗಿ? ಎಫ್ ನಾಟ್ ಬಂತ, ನಂತರ ಡಬ್ಲ್ಯೂ ನಾಟ್ ಬಂತ, ಎಫ್ ನಾಟ್ ಆಯ್ತಾ. ನಂತರ ವಾಟ್ಸ್ ಕ್ವಶನ್ ಇಸ್ ಆಸ್ಟ್ ಕ್ವಾಲಿಟಿ ಫ್ಯಾಕ್ಟರ್. ವಾಟ್ ಇಸ್ ಕ್ವಾಲಿಟಿ ಫ್ಯಾಕ್ಟರ್? ಕ್ಯೂ. ವೈ ಓನ್ಲಿ ಗ್ರೀನ್? ಓಕೆ, ಗೋ ಫಾರ್ ಆರೆಂಜ್. ನೆಕ್ಸ್ಟ್ ಈ ನಂತರ ಕ್ಯೂ. ವಾಟ್ ಇಸ್ ದ ಕ್ಯೂ ಫಾರ್ಮುಲಾ? ಈಗ ಕ್ಯೂ ಫಾರ್ಮುಲಾ ಏನು? ಸೊ ಕ್ಯೂ ಬಂದು ಒಮೆಗಾ ನಾಟ್ ಎಲ್ ಬೈ ಆರ್. ಸಿ ದಟ್ಸ್ ದ ರೀಸನ್ ಐ ಕ್ಯಾಲ್ಕುಲೇಟ್ ಮೆನಿ ಟೈಮ್ಸ್ ಕ್ಯೂ. ಓಕೆ, ಇಲ್ಲ ಅಂದರೆ ನೀವು 1/r ಇಂಟು ರೂಟ್ ಎಲ್ ಬೈ ಸಿ ಇದು ಕೂಡ ಮಾಡ್ಬೋದು. ನಿಮ್ಗೆ ಯಾವ್ದು ಈಸಿ ಅಂತ ಅದು ಮಾಡಿ. ಆ್ಯಕ್ಚುಲಿ I already have omega naught value, so I'll go and substitute here now. 96.22 into L ಎಷ್ಟಿದೆ? 4 ಇದೆ ಅಲ್ವಾ? 4 ಹೆನ್ರಿ. ಓಕೆ, ಡಿವೈಡ್ ಬೈ ರೆಸಿಸ್ಟೆನ್ಸ್ 8.4 ಇದೆ. ಸೊ ಜಸ್ಟ್ ಕ್ಯಾಲ್ಕುಲೇಟ್ ದಿಸ್. ಜಸ್ಟ್ ಅದರ ಅರ್ಧ ಇರಬೇಕು ಆ್ಯಕ್ಚುಲಿ. ಸೊ 96.22 into 4 divided by 8.4. ಆನ್ಸರ್ ಬಂದು 45.8. ನಂಗೆ ಆನ್ಸರ್ 45.819 ಬರ್ತಾ ಇದೆ. 82 ಅಂತ ಬರ್ತಾ ಇದೆ. ಕ್ಲಿಯರ್ ಆಗಿ ಇನ್ನೇನು ಕೇಳ್ತೆ ಕ್ವಶನಲ್ಲಿ? ಕ್ಯಾಲ್ಕುಲೇಟ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ, ಕ್ವಾಲಿಟಿ ಫ್ಯಾಕ್ಟರ್, ಅಷ್ಟೇನಾ? ಓಕೆ ಫೈನ್. ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ತುಂಬ ಈಸಿ ಕ್ವಶನ್ ಇದು. A resonance of alternating current of 220 volts 50 hertz is connected to a series with the resistance. Okay, again when they're not mentioning ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ವೋಲ್ಟೇಜ್ ಬಗ್ಗೆ, it's always what? The RMS value. So this 220 volt is always what? It is an RMS value. ಯಾಕಂದರೆ ಇಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ನಿಮ್ಗೆ ತಲೆ ಕೆಡಿಸೋದಿಲ್ಲ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ದೇ ವಿಲ್ ದಟ್ ಆಲ್ ಮ್ಯಾಟರ್ಸ್. ಅದು ತುಂಬ ಇಂಪಾರ್ಟೆಂಟು. ನಂತರ 50 hertz ಕೊಟ್ಟಿದ್ದಾರೆ ಆ್ಯಂಡ್ ಸೀರೀಸ್ ವಿತ್ LCR ಸರ್ಕ್ಯೂಟ್. L is given, C is given, R is given. Does the current leads or lag the voltage? ಅಂದರೆ ಏನು ಕೇಳ್ತಾ ಇದ್ದಾರೆ ಅಂದರೆ, ನಮ್ಗೆ ಗೊತ್ತಿರೋ ಹಂಗೆ ಎಲ್ಲಿ ಯಾವುದ್ರಲ್ಲಿ ವೋಲ್ಟೇಜ್ ಲೀಡ್ ಮಾಡುತ್ತೆ? ಸೊ ವೋಲ್ಟೇಜ್ ಬಂದು, ಸೊ ಇನ್ ಕೇಸ್ ಆಫ್ ಇಂಡಕ್ಟರ್ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಅಲ್ವಾ? ಇನ್ ಕೇಸ್ ಆಫ್ ಕೆಪಾಸಿಟರ್ ಕರೆಂಟ್ ಲೀಡ್ಸ್ ವೋಲ್ಟೇಜ್. ಸೊ ನಾವು ಇನ್ ಕೇಸ್ ಆಫ್ LCR ಸರ್ಕ್ಯೂಟ್ ವಿ ಡೋಂಟ್ ನೋ, ವಿ ಹ್ಯಾವ್ ಟು ಫೈಂಡ್ tan phi. ಸೊ tan phi ಫೈಂಡ್ ಮಾಡಿದ್ಮೇಲೆ, ಅವ್ರು ಇನ್ ಸಿಂಪಲ್ ವೇ ಐ ಸೇ, ನೀವೇನು ಏನು ಮಾಡ್ತೀನಿ, XC ಕ್ಯಾಲ್ಕುಲೇಟ್ ಮಾಡಿ, XL ಕ್ಯಾಲ್ಕುಲೇಟ್ ಮಾಡಿ. ಇಫ್ XC ಈಸ್ ಮೋರ್ ದೆನ್ XL, that means what? The circuit is capacitive in nature. Capacitive in nature ಅಂದರೆ current leads the voltage by pi/2. ಅರ್ಥ ಆಯ್ತಾ? ಸೊ ಯು ಹ್ಯಾವ್ ಟು ಫೈಂಡ್. ಈ ಕ್ವಶನ್ ಏನು ಮಾಡೋದು ನೀವೀಗ? XC ಫೈಂಡ್ ಮಾಡಬೇಕು, XL ಫೈಂಡ್ ಮಾಡಬೇಕು. ಯಾವ್ದು ಜಾಸ್ತಿ ಇದೆ? XC ಜಾಸ್ತಿ ಇದೆ, XL ಜಾಸ್ತಿ ಇದೆಯೋ? XC ಜಾಸ್ತಿ ಇದೆ. XC ಜಾಸ್ತಿ ಇದ್ದರೆ ಇಟ್ಸ್ ಅ ಕೆಪಾಸಿಟಿವ್ ರಿಯಾಕ್ಟ್. XL ಜಾಸ್ತಿ ಇದ್ದರೆ ಇಟ್ಸ್ ಅ ಇಂಡಕ್ಟಿವ್ ರಿಯಾಕ್ಟ್. ಐ ಮೀನ್ ಇಟ್ಸ್ ಅ ಇಂಡಕ್ಟಿವ್ ಸರ್ಕ್ಯೂಟ್. XL ಜಾಸ್ತಿ ಇದ್ದರೆ ಆಗ ವೋಲ್ಟೇಜ್ ಲೀಡ್ಸ್ ಕರೆಂಟ್. ಯಾವ ಕ್ವಾಂಟಿಟಿ ಜಾಸ್ತಿ ಇದೆಯೋ ಅದ್ರದ್ದು ನೇಚರ್ ಆ ಸರ್ಕ್ಯೂಟ್ ಆಗುತ್ತೆ. ಓಕೆನಾ? ಅರ್ಥ ಇದೆ ಕ್ಲಿಯರ್ ಆಗಿ? XC ಕ್ಯಾಲ್ಕುಲೇಟ್ ಮಾಡಿ, XL ಕ್ಯಾಲ್ಕುಲೇಟ್ ಮಾಡಿ, ಯಾವ ಜಾಸ್ತಿ ಇದೆಯೋ ಅದು ಲೀಡ್, ದಟ್ ಇಸ್ ದ ನೇಚರ್ ಆಫ್ ದ ಸರ್ಕ್ಯೂಟ್. ಓಕೆ, ನಂತರ ಅದಾದಮೇಲೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಬೈ ವಾಟ್ ಆ್ಯಂಗಲ್. ಸೊ ನಿಮಗೆ ಅದಾದಮೇಲೆ ಅಂತ tan phi is equal to XC minus XL by R. ದಟ್ಸ್ ವೆರಿ ಸಿಂಪಲ್ ಅಲ್ವಾ? ಚಲೋ, ನೀವು ಮತ್ತೆ ಮಾಡಿ. ಸೊ ಸ್ಟಾರ್ಟ್ ಡೂಯಿಂಗ್ ಇಟ್ ಆ್ಯಂಡ್ ಪಾಸ್ ದ ವಿಡಿಯೋ ಆ್ಯಂಡ್ ದೆನ್ ಸ್ಟಾರ್ಟ್ ಡೂ. ನಾನು ಕೂಡ ಆನ್ಸರ್ ಮಾಡ್ತೀನಿ. ಓಕೆನಾ? ಈಗ ಫಸ್ಟ್ ಕ್ವಶನ್ ಬಂದು ಆ್ಯಂಡ್ ಇಲ್ಲಿ, ಸೊ ಐ ನೀಡ್ ಟು ನೋ ನಾವು, ಸೊ ವಾಟ್ ಇಸ್ ದಿಸ್ ನಾವು? ಓಕೆ, ಎವ್ರಿಥಿಂಗ್ ಇಸ್ ಗಿವನ್. ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಗೇನ್. ಇದು ಎಕ್ಸಾಮಲ್ಲಿ ಇವತ್ತಾಗಲಿ ಗಿವನ್ ಫಾರ್ಮುಲಾ ಆನ್ಸರ್. ಓಕೆ, ಗಿವನ್ ಫಸ್ಟ್ ಬರೀಬೇಕು. ಐ ಆಮ್ ಡೈರೆಕ್ಟ್ಲಿ ಸ್ಟಾರ್ಟಿಂಗ್ ದ ಕ್ವಶನ್. ಓಕೆ, ನಂತರ ಸೊ ಯಾಕೆಂದರೆ ಅವೆಲ್ಲ ಬರೆದ್ರೆ ಇಟ್ ವಿಲ್ ಬಿಕಮ್ ವೆರಿ ಬಿಗ್ ವಿಡಿಯೋ. ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ದಟ್ಸ್ ದ ರೀಸನ್ ವೈ ಐ ಆಮ್ ಫೋಕಸಿಂಗ್ ಆನ್ ಹೌ ಟು ಡೂ ಕ್ಯಾಲ್ಕುಲೇಷನ್ಸ್. ಯಾವತ್ತು ಯೋಚನೆ ಮಾಡೋ ಕ್ವಶನ್ ಬಗ್ಗೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಪ್ರತಿಯೊಂದು ಕ್ವಶನ್ಗೂ ಗಿವನ್ನು, ಫಾರ್ಮುಲಾ, ಆನ್ಸರು, ಯೂನಿಟ್ಸು ಬರೀಲೇಬೇಕು. ಓಕೆನಾ? ನಂತರ ಈಗ XC, ಲೆಟ್ಸ್ ಕ್ಯಾಲ್ಕುಲೇಟ್ ನೋ ಡೈರೆಕ್ಟ್ಲಿ. ಸೊ ವಾಟ್ ಈಸ್ ಮೈ XC? XC ಈಸ್ 1/2 pi FC. ಸೊ ಮತ್ತೆ ಕ್ಯಾಲ್ಕುಲೇಟ್ ಮಾಡಿ. 2 into 3.14 into 50 hertz into ಕೆಪಾಸಿಟನ್ಸ್ ಎಷ್ಟಿದೆ? 30 into 10⁻⁻6. ಈಗ ನಂತರ ಸೊ ಏನು ಮಾಡ್ತೀರಿ ಈಗ? 10⁻⁻6 ಅಂದರೆ ನಾನು ಹೇಳ್ದಂಗೆ 2 into 50 ಬಂದು 100 ಆಗುತ್ತೆ. 100 ಅಂದರೆ 10⁻2 ಇರುತ್ತೆ. 10⁻2 10⁻⁻6 ಅಂದರೆ 10⁻⁻4 ಉಳಿದಿರುತ್ತೆ. ಆ 10⁻⁻4 ಮೇಲೆ ಹೋದರೆ 10⁻4 ಆಗುತ್ತೆ. 10⁻4 ಡಿವೈಡೆಡ್ ಬೈ ನನಗೆ 3.14 into 30 ಬರುತ್ತೆ. ದಿಸ್ ಇಸ್ ಮೈ ಆನ್ಸರ್. ಸೊ ವಾಟ್ ಈಸ್ ಆನ್ಸರ್ ಫಾರ್ ದಿಸ್? ಆಯಿತಾ? ನಾನು ಕ್ಯಾಲ್ಕುಲೇಟ್ ಮಾಡಿ 10⁻4 ಅಂದರೆ 10,000, ಆರ್ ಯು ಕ್ಯಾನ್ ಸೇ
ಒಂದು 0 ಕ್ಯಾಲ್ಕುಲೇಟ್ ಮಾಡಿದ್ರೆ 1000 ಬೇಸಿಕಲ್ 10 ಕ್ಯಾಲ್ಕುಲೇಟ್ ಹೋದರೆ ಇಲ್ಲಿ 1000 ಡಿವೈಡ್ ಬೈ 3.14 into 3. So approximate of 9 ಏನೋ ಬರುತ್ತೆ ಆನ್ಸರ್. 1000 divided by something around 106. ನನಗೆ ಆನ್ಸರ್ ಬರ್ತದೆ 106, ಲಿಟಲ್ ಮೋರ್ ದೆನ್ 100. 106.6 ಆನ್ಸರ್ ನನಗೆ ಬರ್ತದೆ. ಓಕೆನಾ, ನಾನು ಎಕ್ಸಿ ಕ್ಯಾಲ್ಕುಲೇಟ್ ಮಾಡಿದೆ. ನಂತರ ಏನು ಮಾಡಕ್ಕೆ ನಾವೀಗ ಎಕ್ಸೆಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸೆಲ್ ಫಾರ್ಮುಲಾ ಏನು, 2πfl. ಸೊ 2 into 3.14 into f ಎಷ್ಟು 50 Hz into l ಎಷ್ಟು ಎಲ್, ವೇರ್ ಇಸ್ ಎಲ್? ಲೈಟ್ ಹೊಡಿತಾರೆ ಕಾಣಿಸ್ತಾ ಇಲ್ಲ. ಎಲ್ 500 milliamp. ನಾನು ಒಂದು ವೇಳೆ ಕ್ಲಾಸಲ್ಲಿ ಇದ್ದಿದ್ರೆ ಈಗ ಸ್ಟೂಡೆಂಟ್ ಶೌಟೆಡ್ ಸರ್ 100 ಅಂತ. ಆ್ಯಕ್ಚುಲಿ ಎನಿವೆ 100 ಮಿಲಿ ಅಂದರೆ 100 into 10 power minus 3 ಅಂತ. ಸೊ ಅಗೇನ್, ಸೊ 2 into 50 100, 100 ಅಂದರೆ 10 power 2, 10 power 2, 10 power minus 3, 10 power minus 1 ಇರುತ್ತೆ. ನಂತರ ಇಲ್ಲೂ 100 ಇದೆಯಾ? ಓಕೆ, ಗುಡ್, ವೆರಿ ಗುಡ್. 10 power minus 1, ಇದು ಕೂಡ 10 power 2 ಇದ್ದಂಗೆ 10 power 2, 10 power minus 1 ಕ್ಯಾನ್ಸಲ್ ಆಗುತ್ತೆ. ಯು ಜಸ್ಟ್ ಹ್ಯಾವ್ 10 ಇಯರ್. 10 into 3.14, ದ ಆನ್ಸರ್ ಬಂದು 31.4 ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಕಾಣಿಸ್ತಾ ಇದೆ ಇದು? ಕಾಣಿಸ್ತಾ ಇದೆ. ಓಕೆ, ನಂತರ ಸೊ ಈಗ ವಾಟ್ಸ್ ಆನ್ಸರ್ನು ಇದು ಬಂದಾದ್ಮೇಲೆ ವಿಚ್ ಇಸ್ ಮೋರ್ ನೋ ಕ್ಲಿಯರ್ಲಿ ಇಲ್ಲಿ ಬರೀಬೇಕು. ಸಿನ್ಸ್ ಎಕ್ಸ್ ಸಿ ಈಸ್ ಮೋರ್ ದೆನ್ ಎಕ್ಸೆಲ್, ಯಾವ್ದು ಜಾಸ್ತಿ ಇದೆ ಈಗ? ಎಕ್ಸ್ ಸಿ is more than XL, therefore the circuit is capacitive in nature. So the capacitive circuit, basically capacitive circuit, therefore voltage leads current. Capacitive alva, capacitive and the current leads alva. How just ಇದೆ? XC 106 ohm resistance units. Okay, so current leads voltage. ನಿಮ್ಗೆ ಗೊತ್ತಾಯ್ತು ಆ್ಯಕ್ಚುಲಿ. ಬಟ್ ಕ್ವಶನ್ ಕೇಳ್ತಾ ಇದ್ದು ವಾಟ್ ಆ್ಯಂಗಲ್ ಅಂತ ಕೇಳ್ತಾ ಇದ್ದಾರೆ. ಆ್ಯಂಗಲ್ tan phi ಮಾಡೋಕ್ಕೆ, tan phi ಫೈಂಡ್ ಮಾಡೋಕ್ಕೆ ಹೆಂಗೆ ಫೈಂಡ್ ಮಾಡ್ತಾರೆ tan phi? ಅಗೇನ್ ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ಸೊ ವಾಟ್ ಇಸ್ tan phi will be equal to? Okay, so tan phi is given by what angle? Tan phi is given by XC minus XL divided by R ಅಂತ. ಸೊ tan phi ನನಗೆ XC ಗೊತ್ತು, XL ಗೊತ್ತು. ಸೊ XC ಬಂದು 106.16. ಸೊ ಮಾಡ್ಯುಲಸ್ ತಗೊಳ್ಳಿ, ಡೋಂಟ್ ಹ್ಯಾವ್ ಟು ವರಿ. ಸಮ್ ಟೈಮ್ ನೆಗೆಟಿವ್ ಬಂದು ಡೋಂಟ್ ಹ್ಯಾವ್ ಟು ವರಿ, ಜಸ್ಟ್ ಟೇಕ್ ದ XC minus XL. 106.16 minus 31.4 divided by resistance. ರೆಸಿಸ್ಟೆನ್ಸ್ ಎಷ್ಟಿದೆ? ರೆಸಿಸ್ಟೆನ್ಸ್ R 200 ohms. ಓಕೆ, ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ ಇದಕ್ಕೆ? ಸೊ 106.16 minus 31.4, 74.16 ಇರುತ್ತೆ, ಡಿವೈಡೆಡ್ ಬೈ 200. ಮಾಡಿದ್ರೆ ನನಗೆ ಆನ್ಸರ್ ಬರ್ತಾ ಇದೆ. ಸೊ 0.3738 ಅಂತ. ಸೊ ಅಷ್ಟೊಂದೇನು ಬೇಡ, 0.37 ಅಂದರೆ ಸಾಕು. 5 ಅಂದರೆ ಏನಾಗುತ್ತೆ ಈಗ ಆನ್ಸರು? 5 is equal to tan inverse of whatever the answer you got, 0.3738. 0.3738. So answer is tan inverse of the tan inverse of 0.37, something like that. Okay, 20.5 ಬರ್ತಾ ಇದೆ ನಮಗೆ ಆನ್ಸರ್. ಸೊ ಸಮಥಿಂಗ್ ಅರೌಂಡ್ 20.5 ಡಿಗ್ರೀಸ್ ಅಂತ, ಆರ್ ಯು ಕ್ಯಾನ್ ಸೇ 20 degrees 30 minutes. 0.5 ಅಂದರೆ 30 minutes ಇರುತ್ತೆ. ಓಕೆನಾ, ಮ್ಯಾಥ್ಸಲ್ಲಿ ಕನ್ವರ್ಷನ್ಸ್ ಇದೆ. ಐ ಥಿಂಕ್ ರೀಸೆಂಟ್ಲಿ KCET 2022 ಅಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಅಂದರೆ ನನಗೆ ಹೇಳಿನಲ್ವಾ, ಕನ್ವರ್ಷನ್ ಫ್ರಮ್ ಡೆಸಿಮಲ್ ಟು ಡಿಗ್ರೀಸ್. ನೀವು ಹೋಗಿ ಚೆಕ್ ಮಾಡಿ ಮ್ಯಾಥ್ಸಲ್ಲಿ, ಮ್ಯಾಥ್ಸ್ ಕೇಸ್, ಬಿಕಾಸ್ ಐ ಆಲ್ಸೋ ಟೀಚ್ ಮ್ಯಾಥಮೆಟಿಕ್ಸ್. ಸೊ ಐ ಜಸ್ಟ್ ರಿಮೆಂಬರ್ ದ ಕ್ವಶನ್ ನಾ. ಓಕೆ, ಲಾಸ್ಟ್ ಇಯರ್ ಕ್ವಶನಲ್ಲಿ ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ conversion 20 degree 30 minutes. You have to convert to even seconds also. Okay, ನಂತರ what is answer? ಅಷ್ಟೇ ಅಲ್ವಾ? ಓಕೆ, 20 degree 30 minutes. ಓಕೆ, ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಸೊ ಇಲ್ಲಿ ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ವಿ ಗಾಟ್ ಕ್ಯಾಲ್ಕುಲೇಟ್ ಎವ್ರಿಥಿಂಗ್ ರೈಟ್. ಏನು ಬಿಟ್ಟಿದ್ದೀನ? ಡಸ್ ದ ಕರೆಂಟ್ ಲೀಡ್ ಆರ್ ಕರೆಂಟ್ ಲೀಡ್ಸ್? ವಿ ಗಾಟ್ ದ ಆನ್ಸರ್.
and what angle? 20.5 degrees. So let's go for next question now. ಈಗ ಏನಿದು LCR ಸರ್ಕ್ಯೂಟ್ ಆಫ್ ಕಂಟೈನ್ಸ್ ಎ ಪ್ಯೂರ್ ಕೆಲವೊಂದು ಏನು ಈ ಚಾಪ್ಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸತಿ ದೇ ಆಸ್ ಡಿರೈವೇಷನ್ಸ್ ಕೇಳ್ಬಿಡ್ತಾರೆ, ಇಲ್ಲ 3+2 ಕೇಳ್ತಾರೆ, ಅದರಿಂದ ಕೆಲವೊಂದು ಮಿಸ್ ಆಗಿದೆ. ಬಟ್ ಇದು ಓನ್ಲಿ ಕ್ವಶನ್ಸ್ ಆಸ್ ಕಮ್ ಫ್ರಮ್ 2014 ಹಿಡಿದು. ಓಕೆನಾ? ನಂತರ ನೆಕ್ಸ್ಟ್, ಸೊ ವಾಟ್ ಇಸ್ ದ ಕ್ವಶನ್ ನಾವು ಹಿಯರ್ ಇಸ್ ಬೇಸಿಕಲಿ a series LCR circuit contains pure inductance of 5 Henry and a capacitor of capacitance 20 microfarad. ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಎಲ್ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ. ಈಗ ಏನು ಕೇಳ್ತಾರೆ? ಫೈಂಡ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಒಮೆಗಾ ನಾಟ್. ಒಮೆಗಾ ನಾಟ್ ಫಾರ್ಮುಲಾ ಏನು? ಒಮೆಗಾ ನಾಟ್ ಬಂದುಬಿಟ್ಟು ಒಮೆಗಾ ನಾಟ್ ಇಸ್ ಈಕ್ವಲ್ ಟು 1/√LC ಆ್ಯಂಡ್ ಎಲ್ ಗೊತ್ತಿರುತ್ತೆ, ಸಿ ಕೊಟ್ಟಿದ್ದಾರೆ, ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ಯಾಲ್ಕುಲೇಟ್ ಕ್ವಾಲಿಟಿ ಫ್ಯಾಕ್ಟರ್ ಕ್ಯೂ ಕ್ಯಾಲ್ಕುಲೇಟ್ ಮಾಡಿ. ವಾಟ್ ಇಸ್ ದ ಇಂಪಿಡೆನ್ಸ್ ಆಫ್ ದ ರೆಸೊನೆಂಟ್ ಕಂಡೀಷನ್? ವಾಟ್ ಇಸ್ ದ ಇಂಪಿಡೆನ್ಸ್ ಆಟ್ ರೆಸೊನೆಂಟ್ ಕಂಡೀಷನ್? ಇವತ್ತು ಡೈರೆಕ್ಟಾಗಿ ಹೇಳ್ಬೋದು, ಇಂಪಿಡೆನ್ಸ್ ಆಟ್ ರೆಸೊನೆಂಟ್ ಕಂಡೀಷನ್ ಬಿ ಏನಾಗುತ್ತೆ? Z is equal to R ಅಲ್ವಾ? ನಾನು ಹೇಳಿದೆ ಇಟ್ಸ್ ಮಿನಿಮಮ್. XC should be equal to XL. ಅಂದರೆ Z should be minimum. That's possible only when XC is equal to XL. ಆಗ Z is equal to R ಆಗುತ್ತೆ. ಸೊ R ಎಷ್ಟು ವ್ಯಾಲ್ಯೂ ಆನ್ಸರು? R 40. ಆಪ್ಷನ್ ಸಿ ಅಂತೂ ಡೈರೆಕ್ಟ್ಲಿ 40ನೇ ಬಂತು ನಿಮ್ಗೆ ಆನ್ಸರು. ನೀವು ಕ್ಯಾಲ್ಕುಲೇಟ್ ಮಾಡೋಷ್ಟು ಬೇಕಾಗಿಲ್ಲ. ಆ್ಯಂಡ್ ಅಂದರೆ ಬರೀಬೇಕು, ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ ಅಂದರೆ ಎಕ್ಸಾಮಲ್ಲಿ ಬರೀಬೇಕು, ಬಿಕಾಸ್ ಇಟ್ ಕ್ಯಾರೀಸ್ ಎ ಮಾರ್ಕ್ಸ್. ಆಯಿತಾ? ಲೆಟ್ಸ್ ಗೋ ಫಾರ್ ಕ್ವಶನ್ನ. ಫಸ್ಟ್ ನೀವು ಟ್ರೈ ಮಾಡಿ, ನೀವೇ ಟ್ರೈ ಬೈ ಯುವರ್ ಸೆಲ್ಫ್. ಓಕೆ, ಫಸ್ಟು ಸೊ LCR ಸರ್ಕ್ಯೂಟ್ ಕಂಟೈನ್ಸ್ ಪ್ಯೂರ್. ಓಕೆ, ಏನು ಕ್ವಶನ್? ಫಸ್ಟ್ ಒಮೆಗಾ ನಾಟ್ ಅಲ್ವಾ? ಸೊ ಒಮೆಗಾ ನಾಟ್ ಈಸ್ ಈಕ್ವಲ್ ಟು 1/√LC. ಸೊ 1/√. ನೀವು ಥರ ಆಗಬೇಕು, ನಾನು ಮಾಡ್ತಾ ಆ್ಯಕ್ಚುಲಿ. ಬಟ್ ಏನು ಗೊತ್ತಾ, ಸೊ ಕೆಲವೊಂದು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ರೆ ಯು ವಿಲ್ ಫೀಲ್ ಈಸಿ. ಸೊ ನೀವು ನ್ಯೂಮರಿಕಲ್ಸ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ತುಂಬ. ನ್ಯೂಮರಿಕಲ್ಸ್ ಭಯ ಅಂತ ತುಂಬ ಈಸಿ ನ್ಯೂಮರಿಕಲ್ಸು. ಅದು ಬೋರ್ಡ್ ಎಕ್ಸಾಮ್ ಅಂತೂ ಕೇಳಲೇಬೇಡಿ. ಆ್ಯಕ್ಚುಲಿ ಕೇಳಿದ್ದೇ ಕ್ವಶನ್ನ ಸ್ವಲ್ಪ ಹಂಗೆ ಚೇಂಜ್ ಮಾಡಿ ಕೇಳ್ತಾ ಇದ್ದಾರೆ. ಎಲ್ ಅಂದರೆ ಏನು? ಎಲ್ ಎಷ್ಟಿದೆ? is L 5. L into C. C ಬಂದು 20 into 10 power minus 6. ಸೊ ಇಲ್ಲಿ 10 power minus 6 ಮೇಲೆ ಬಂದರೆ ಅಗೇನ್ ನಾನು ಹೇಳಿದೆ, ಇಲ್ಲೇ 5 into 20 100. ಗುಡ್, ವೆರಿ ಗುಡ್. 5 into 20 100. 100 ಅಂದರೆ 100 into 10 power minus 6. 100 ಅಂದರೆ ಏನು? 10 power 2. 10 power 2 10 power minus 6 ಎಷ್ಟಾಗುತ್ತೆ? 10 power minus 4 ಆಗುತ್ತೆ. ಆ 10 power minus 4 ರೂಟ್ ಬಂದು 10 power minus 2 ಆಗುತ್ತೆ. ಅದು ಮೇಲೆ ಹೋದರೆ ಆನ್ಸರ್ ಬಂದು 10 power 2 ಆಗುತ್ತೆ. ದ ಆನ್ಸರ್ ಈಸ್ 100 ರೇಡಿಯನ್ಸ್ ಪರ್ ಸೆಕೆಂಡ್. ನಾನು ಬೇಕಾದ್ರೆ ಸ್ಲೋ ಆಗಿ ಹೇಳ್ತೀನಿ ಒಂದ್ಸತಿ, ಆಯಿತಾ? ಬಿಕಾಸ್ ನಾನು ನೋಡಿದಂಗೆ ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ ಇಲ್ಲಿ. ಓಕೆ, 5 into 20 100. 100 into 10 power minus 6. 100 into 10 power minus 6 ಅಂದರೆ ಏನಾಗುತ್ತೆ? 100 ಅಂದರೆ 10 power 2ನ. 10 power 2 into 10 power minus 6 ಏನಾಗುತ್ತೆ? 10 power minus 4 ಆಗುತ್ತಾ? ಅದರ ರೂಟ್ ಏನಾಗುತ್ತೆ? 10 power minus 2 ಆಗುತ್ತೆ. ರೂಟ್ ತೊಗೊಂಡ್ರೆ ಈ 10 power 2 ನ್ಯೂಮರೇಟ್ರಿಗೆ ಹೋದರೆ ಅದು 10 power 2 ಆಗುತ್ತೆ. ಸೊ ಆನ್ಸರ್ ಬಂದು 100. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ, ನಾನು ಐ ಆಮ್ ಟೀಚಿಂಗ್ ಸೇಮ್ ಥಿಂಗ್ ಅಗೇನ್ ಸೊ ದಟ್ ನೀವು ಮಿಸ್ಟೇಕ್ ಮಾಡಬಾರ್ದು. ಓಕೆನಾ? ಈವನ್ ಯಾರು ಮಿಸ್ಟೇಕ್ ಮಾಡೋದು ನ್ಯೂಮರಿಕಲ್ಸಲ್ಲಿ. ಓಕೆನಾ? ನಂತರ ಐ ಗಾಟ್ ದ ಆನ್ಸರ್ ಒಮೆಗಾ ನಾಟ್. ಇಫ್ ಯು ವಾಂಟ್ F ನಾಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್. ವಾಟ್ ಇಸ್ F ನಾಟ್ ಫಾರ್ಮುಲಾ? ಒಮೆಗಾ ನಾಟ್ ಡಿವೈಡೆಡ್ ಬೈ 2π. ಸೊ ಒಮೆಗಾ ನಾಟ್ ಎಷ್ಟು? 100. 100 ಡಿವೈಡ್ ಬೈ 2 into 3.14. ಆಯಿತಾ? ಸೊ ಈಸಿಯಾಗಿ ಮಾಡ್ಬೋದು ಆ್ಯಕ್ಚುಲಿ. ಸೊ ಒಮೆಗಾ ನಾಟ್ ಈಸ್ ಈಕ್ವಲ್ ಟು 100 into 3 into 1.4. ವಾಟ್ಸ್ ಆನ್ಸರ್ ಫಾರ್ ದಿಸ್? ಆನ್ಸರ್ ಬಂದು 100 ಡಿವೈಡ್ ಬೈ 2 ಡಿವೈಡ್ ಬೈ 3.14. 15.92 ಆನ್ಸರ್ ನಂಗೆ ಬರ್ತಾ ಇದೆ. 15.92 ಹರ್ಟ್ಸ್ ಅಂತ. ಐ ಗಾಟ್ ಒಮೆಗಾ ನಾಟ್, ಐ ಗಾಟ್ F ನಾಟ್. ನಂತರ ಏನಿದೆ? ಕ್ಯಾಲ್ಕುಲೇಟ್ ದ ಕ್ವಾಲಿಟಿ ಫ್ಯಾಕ್ಟರ್ ಕ್ಯೂ ಫಾರ್ಮುಲಾ ಏನು? ಪ್ರೀವಿಯಸ್ ಕ್ವಶನ್ ಸೇಮ್ ಅಲ್ವಾ? ಪ್ರೀವಿಯಸ್ ಸೇಮ್. tan phi ಕೇಳಿದ್ರಲ್ವಾ? ಇನ್ನೊಂದು ಇನ್ ದ ಪ್ರೀವಿಯಸ್ ಕ್ವಶನ್ tan phi is ಕೂಡ ಡೈರೆಕ್ಟ್ಲಿ ಗಾಟ್ ಐ ಗಾಟ್ ಇನ್ ದಿಸ್ ವೇ. ಕೆಲವೊಂದು ಬುಕ್ಕಲ್ಲಿ ಐ ಥಿಂಕ್ ಯು ಮಸ್ಟ್ ಹ್ಯಾವ್ ಸೀನ್ ಫಸ್ಟ್ ಇದರಲ್ಲಿ cos phi ಕ್ಯಾಲ್ಕುಲೇಟ್ ಮಾಡ್ತಾರೆ. cos phi ಕ್ಯಾಲ್ಕುಲೇಟ್ ಮಾಡಿ R/Z ತೊಗೊಂಡು Z ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡಿ. ಐ ಥಿಂಕ್ Z ಈಸ್ ನಾಟ್ ರಿಕ್ವೈರ್ಡ್ ಎನಿವೇರ್. ಇಲ್ಲಿ ಕ್ವಶನ್ ಕೇಳಿಲ್ಲ, ಅದಕ್ಕೆ Z ಕ್ಯಾಲ್ಕುಲೇಟ್ ಮಾಡಿಲ್ಲ. ಬಟ್ ನಿಮ್ಗೆ Z ವ್ಯಾಲ್ಯೂ ಗೊತ್ತಾಗ್ಬಿಟ್ರೆ ನೀವು ಆ್ಯಂಗಲ್ ಇದರಿಂದ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡೋದು, ಆಗೋ ಆನ್ಸರ್ ಸೇಮ್ ಬರುತ್ತೆ. cos phi is equal to R/Z. Z ಪ್ಲೇಸಲ್ಲಿ ಇಂಪಿಡೆನ್ಸ್ ಹಾಕಿ, R ಪ್ಲೇಸಲ್ಲಿ R ವ್ಯಾಲ್ಯೂ ಹಾಕಿ, ಇಲ್ಲಿ phi is equal to cos inverse of what are the value ಗೆಟೆಡ್. ಯಾವ ರೀತಿ ಬೇಕಾದರೂ ಮಾಡ್ಬೋದು. ಯು ಕ್ಯಾನ್ ಫೈಂಡ್ ದ ಆ್ಯಂಗಲ್ ಐದರ್ ಯೂಸಿಂಗ್ ದಿಸ್ ಆರ್ ದಿಸ್, ಬಟ್ ದಿಸ್ ಇಸ್ ಮೋರ್ ಈಸಿ ಬಿಕಾಸ್ ದೇ ಆರ್ ಗಿವನ್. ಯು ಡೋಂಟ್ ಹ್ಯಾವ್ ಟು ಫೈಂಡ್ Z ಇನ್ ದಿಸ್ ಕೇಸ್. ಓಕೆ, ಲೆಟ್ಸ್ ಕಮ್ ಟು ನೆಕ್ಸ್ಟ್ ಕ್ವಶನ್ ನಾವು. ಒಮೆಗಾ ನಾಟ್ ಈಸ್ ಈಕ್ವಲ್ ಟು 1/. ಓಕೆ, ಬಂತು. ನಂತರ ಏನು? ಕ್ಯಾಲ್ಕುಲೇಟ್ ಕ್ವಾಲಿಟಿ ಫ್ಯಾಕ್ಟರ್ ಅಂತ. ಸೊ Q ಈಸ್ ಈಕ್ವಲ್ ಟು, ಸೊ Q ಅಂದರೆ ಏನು ಫಾರ್ಮುಲಾ? ಒಮೆಗಾ ನಾಟ್ L/R ಫಾರ್ಮುಲಾ. ಸೊ ಒಮೆಗಾ ನಾಟ್ ಗೊತ್ತು ನಮಗೆ, ಗೊತ್ತು. 100 into L ಎಷ್ಟಿದೆ? L ಬಂದು L 5. ಓಕೆ, 5. R ಎಷ್ಟಿದೆ? ರೆಸಿಸ್ಟೆನ್ಸ್ ಬಂದು 40 ಇದೆ. ಇದು 0 0 ಕ್ಯಾನ್ಸಲ್. 4 into 2.5. 2.5 into 5 is 12.5.
ಕ್ವಾಲಿಟಿ ಫ್ಯಾಕ್ಟರ್ ಬಂದು 12. ನಂತರ ವಾಟ್ ಈಸ್ ದ ಇಂಪಿಡೆನ್ಸ್ ಅಟ್ ದ ರೆಸನೆಂಟ್ ಕಂಡೀಷನ್? ದ ಇಂಪಿಡೆನ್ಸ್ ಅಟ್ ರೆಸನೆನ್ಸ್, ವಿ ನೋ ದ್ಯಾಟ್ ಅಟ್ ರೆಸನೆನ್ಸ್ ನಮಗೇನಾಗುತ್ತೆ ಅಟ್ ರೆಸನೆನ್ಸಲ್ಲಿ, ಅಟ್ ರೆಸನೆನ್ಸಲ್ಲಿ ಡೈರೆಕ್ಟಾಗಿ ಬರೀಬೋದು ಎಕ್ಸಿ, ಡೈರೆಕ್ಟಾಗಿ ಝೆಡ್ ಈಸ್ ಈಕ್ವಲ್ ಟು ಆರ್, ಝೆಡ್ ಈಸ್ ಈಕ್ವಲ್ ಟು ಆರ್. ಇದು ಹಿಂಗೆ ಬರುತ್ತೆ ಆ್ಯಕ್ಚುಲಿ, ಝೆಡ್ ಈಸ್ ಈಕ್ವಲ್ ಟು ಆರ್ ಬಿಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಎಲ್, ಅವೆರಡು ಕ್ಯಾನ್ಸಲ್ ಆಗುತ್ತೆ. ರೂಟ್ ಆಫ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ 0 ಆಗಿಬಿಡುತ್ತೆ, ಪ್ಲಸ್ ಆರ್ ಸ್ಕ್ವೇರ್ ಇರುತ್ತೆ. ಯು ಗೆಟ್ ಓನ್ಲಿ ಆರ್. ಝೆಡ್ ಈಸ್ ಈಕ್ವಲ್ ಟು ಆರ್, therefore z is equal to 40 ohms ಅಂತ ಆನ್ಸರ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ನೆಕ್ಸ್ಟ್ ಕ್ವಶನ್ ಬಂದು ಇದು 2023 ಮಾಡೆಲ್ ಪೇಪರ್ ಬಂದಿದೆ ಕ್ವಶನ್. ಇದು ಸೇಮ್ ಡಿಟ್ಟು ಕ್ವಶನ್ ನೋಡಿ, ಇಲ್ಲಿ ಪ್ರೀವಿಯಸ್ ಕ್ವಶನ್ ಕೇಳಿ ನೋಡಿ, ಇಲ್ಲಿ ಸೇಮ್ ಎಲ್ಲ ವ್ಯಾಲ್ಯೂಸ್ ಅಲ್ವಾ, 5 ಹೆನ್ರಿ 20 ಮೈಕ್ರೋಫ್ಯಾರಡು 40 ಹರ್ಟ್ಸು. ಅದೇ ಕ್ವಶನು ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾನು ಹೇಳ್ಬೇಕಂದ್ರೆ ಮಾಡೆಲ್ ಪೇಪರ್ದು ಎಲ್ಲ ನ್ಯೂಮರಿಕಲ್ ಸಾಲ್ವ್ ಮಾಡಿದ್ದೀನಿ. ಸೊ ನಾನು ಅದನ್ನು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಹೋಗಿ ಚೆಕ್ ಮಾಡಿ. ಓಕೆ ಆಯಿತಾ? ನೆಕ್ಸ್ಟು ಇದು ಸೇಮ್ ಥಿಂಗ್, ರೆಸನೆಂಟ್ ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ದಟ್ ಡ್ರೈವ್ಸ್, ಫ್ರೀಕ್ವೆನ್ಸಿ ಕೇಳ್ತಾ ಇದ್ದಾರೆ. ಇಲ್ಲಿ ಡೈರೆಕ್ಟಾಗಿ ಫ್ರೀಕ್ವೆನ್ಸಿ ಅಂತ ಕೇಳಿದ್ದಾರೆ ಇವರು. ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ದಟ್ ಡ್ರೈವ್ಸ್ ದ ಕಂಡೀಷನ್ ಇನ್ ಟು ರೆಸನೆನ್ಸ್. ಓಕೆ, ಎನಿವೇ ದಟ್ಸ್ ನಥಿಂಗ್ ಬಟ್ ಯುವರ್ ರೆಸನೆಂಟ್ ಫ್ರೀಕ್ವೆನ್ಸಿ. ಓಕೆ, ದೇ ಗಿವನ್ ಡೆಫಿನೇಷನ್ ಆಫ್ ರೆಸನೆಂಟ್ ಫ್ರೀಕ್ವೆನ್ಸಿ. ಶಾರ್ಪ್ನೆಸ್ ಆಫ್ ರೆಸನೆನ್ಸ್, ಶಾರ್ಪ್ನೆಸ್ ನೋಡಿ ಇದು ಹಿಂಗೆ ಗೊತ್ತಾ, ವರ್ಡ್ಸ್ ಚೇಂಜ್ ಮಾಡಿದ್ದಾರೆ. ಶಾರ್ಪ್ನೆಸ್ ಆಫ್ ರೆಸನೆನ್ಸ್ ಮೆಜರ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಆಫ್ ಫ್ಯಾಕ್ಟರ್ ಕ್ಯೂ. ಸೊ ಕ್ಯೂ ಹೇಳ್ತಿದ್ದಾರೆ ಆ್ಯಕ್ಚುಲಿ ಅಷ್ಟೇ ಅಂತರ. ನಂತರ ಬ್ಯಾಂಡ್ ವಿಡ್ತ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇದನ್ನೇ ಹೇಳಿದೆ ನಿಮಗೆ, ಬ್ಯಾಂಡ್ ವಿಡ್ತ್ ಅಂದರೆ ಫಾರ್ಮುಲಾ ಏನು, ಡೈರೆಕ್ಟಾಗಿ ನಾನು ಐ ಥಿಂಕ್ ಡೈರೆಕ್ಟ್ ಕ್ಯಾಲ್ಕುಲೇಟ್ ಬ್ಯಾಂಡ್ ವಿಡ್ತ್ ಹಿಯರ್. ಓಕೆ, ಸೊ ಬ್ಯಾಂಡ್ ವಿಡ್ತ್ ಫಾರ್ಮುಲಾ ಬಂತು ಆ್ಯಕ್ಚುಲಿ ಒಮೆಗಾ ನಾಟ್ ಈಸ್ ಈಕ್ವಲ್ ಟು, ಬೇಸಿಕಲಿ ಫಾರ್ಮುಲಾ ಬಂದು ನಿಮಗೆ ಸೊ ಕ್ವಾಲಿಟಿ ಫ್ಯಾಕ್ಟರ್ ಬಂದು ಒಮೆಗಾ ನಾಟ್ ಡಿವೈಡೆಡ್ ಬೈ 2 times ಆಫ್ ಡೆಲ್ಟಾ ಒಮೆಗಾ, ಆರ್ ಯು ಕ್ಯಾನ್ ಸೇ ಕ್ವಾಲಿಟಿ ಫ್ಯಾಕ್ಟರ್ ನಥಿಂಗ್ ಬಟ್ ಆಲ್ಸೋ ಒಮೆಗಾ ನಾಟ್ ಎಲ್ ಬೈ ಆರ್. ನಮ್ಗೆ ಆಲ್ರೆಡಿ ಒಂದು ಫಾರ್ಮುಲಾ ಹೇಳಿದೆ ನಿಮಗೆ. ಸೊ ಇದು ಕೆಳಗಡೆ ಬಂದು ಬ್ಯಾಂಡ್ ವಿಡ್ತ್ ಇರೋದು, ಇದನ್ನು ಕಂಪ್ಲೀಟ್ನ ಬ್ಯಾಂಡ್ ವಿಡ್ತ್ ಅಂತ ಹೇಳ್ತೀವಿ. ಸೊ ಪ್ರೀವಿಯಸ್ ಕ್ವಶನಲ್ಲಿ ಏನು ಬಂದಂಗೆ ಆನ್ಸರು ಒಮೆಗಾ ನಾಟ್ 100 ಇದೆಯಲ್ವಾ, 100 ಡಿವೈಡ್ ಬೈ 12.5. ಐ ಕ್ಯಾನ್ ಡೈರೆಕ್ಟ್ಲಿ ಡೂ ಲೈಕ್ ದಿಸ್ ಬೈ. ನನಗೆ ಈಗ ಐ ವಾಂಟ್ ಬ್ಯಾಂಡ್ ವಿಡ್ತ್ ಅಲ್ವಾ, ಇದು ಎಷ್ಟು ಆನ್ಸರ್ ಅಂತ ಬೇಕು ನನಗೆ. ಇದು ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿ, ಇದು ಎಕ್ಸ್ ಅಂತ ತೊಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ನನಗೆ ಒಮೆಗಾ ನಾಟ್ ಬೈ ಕ್ಯೂ ಅಂತ ಬರುತ್ತೆ. ಸೊ ಒಮೆಗಾ ನಾಟ್ ಎಷ್ಟು ಆನ್ಸರ್ ಬಂದು 100 ಇದೆ ನಮಗೆ, 100 ಡಿವೈಡ್ ಬೈ 12.5 ಅಂತ ಮಾಡಿದಾಗ ಆನ್ಸರ್ ಬಂದು ನಿಮಗೆ 8 ಅಲ್ವಾ, 12.5 to 25, 8 ಆನ್ಸರ್ 8 ಬರುತ್ತೆ ನಿಮಗೆ. ಓಕೆ, ಇಲ್ಲ ಆನ್ಸರ್ ಅಂದರೆ ನೀವು ಬೇಕಾದರೆ ಡೈರೆಕ್ಟಾಗಿ ಬ್ಯಾಂಡ್ ವಿಡ್ತ್ ಇಸ್ ಈಕ್ವಲ್ ಟು ಇವೆರಡು ಕ್ಯಾನ್ಸಲ್ ಆದರೆ, ಸೊ ಐ ಟೋಲ್ಡ್ ಯು ಫಾರ್ಮುಲಾ ವಿಲ್ ಬಿ, ಯು ಕ್ಯಾನ್ ಡೈರೆಕ್ಟ್ಲಿ ರಿಮೆಂಬರ್ ದಿಸ್ ಫಾರ್ಮುಲಾ, 2 ಡೆಲ್ಟಾ ಒಮೆಗಾ ಇಸ್ ಈಕ್ವಲ್ ಟು ಆರ್ ಬೈ ಎಲ್. ಇದು ಆನ್ಸರ್ ಸೇಮ್ ಬರಬೇಕು. ಆರ್ ಬೈ ಎಲ್ ಎಷ್ಟು, ಆರ್ ಎಷ್ಟಿದೆ, ಆರ್ ಬಂದು 40, ಎಲ್ ಎಷ್ಟಿದೆ, ಎಲ್ 5. ಸೊ 5/40 ಅಂದರೆ ಇದು ಅಷ್ಟೇ. ಸೊ ಎಂಟೈಲ್ 40, ಆನ್ಸರ್ ಇಸ್ 8. ಬೋತ್ ದ ಕೇಸ್ ವಿ ಗಾಟ್ 8. ಇಲ್ಲ ನೀವು ಕೆಲವೊಂದು ಸತಿ ಯೂಸ್ ಆಗುತ್ತೆ ಆ್ಯಕ್ಚುಲಿ, ಕೆಲವೊಂದು ಸತಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಥರ ಎಲ್ಲ ವಿ ಶುಡ್ ನೋ ಡಿಫ್ರೆಂಟ್ ವೇಸ್ ಟು ಫೈಂಡ್ ದ ಕ್ವಶನ್. ಮಿಕ್ಕಿದ ಕ್ವಶನ್ ನೀವೇ ಮಾಡಿ, ಎಂತಕ್ಕೆಂದರೆ ಪ್ರೀವಿಯಸ್ ಕ್ವಶನ್ ಸೇಮ್ ಆಗಿದೆ. ಓಕೆನಾ, ಅರ್ಥ ಆಯ್ತಾ? ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿರೋ ಮಕ್ಕಳೇ. ಸೊ ಐ ಹೋಪ್ ಯು ಎಂಜಾಯ್ಡ್ ಇಟ್. ಸೊ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆದರೆ ಕಮೆಂಟ್ ಮಾಡಿ ನನಗೆ ಹೇಳಿ ಅರ್ಥ ಆಗ್ತಾ ಇದೆಯಾ ಇಲ್ಲ ಅಂದ್ಬಿಟ್ಟು. ಅದೇ ರೀತಿ ನಿಮ್ಗೆ ಯಾವುದಾದ್ರು ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ನಾನೇ ಕೋರ್ಸ್ ಫಿಸಿಕ್ಸು, KCET ಫಿಸಿಕ್ಸು, KCET ಮ್ಯಾಥಮೆಟಿಕ್ಸ್ ಎಲ್ಲ ಟೀಚ್ ಮಾಡ್ತೀನಿ, ಮ್ಯಾಮ್ ಕೆಮಿಸ್ಟ್ರಿ ಮ್ಯಾಮ್ ಟೀಚ್ ಮಾಡ್ತಾರೆ. ಸೊ ಯು ಗೆಟ್ ಕಂಪ್ಲೀಟ್ ಗೈಡೆನ್ಸ್ ವಿತ್ ಏನಂತ ಅದ ಲೈವಲ್ಲಿ ಡೌಟ್ ಕ್ಲಿಯರ್ ಮಾಡಿ ಕಾಲ್ ಮಾಡ್ತಾ ಇರ್ತಾರೆ. ಈವನ್ ಐ ವಾಸ್ ಟೆಕ್ಸ್ಟಿಂಗ್ ಆಲ್ಸೋ, ದೇ ವಾಸ್ ಸಮ್ ಸ್ಟೂಡೆಂಟ್ಸ್ ವರ್ ಟೆಕ್ಸ್ಟಿಂಗ್ ಮಿ ಕಂಟಿನ್ಯೂಸ್ಲಿ, ಸರ್ ಅದು ಇದು ಅಂತ. ಸೊ ಕಂಪ್ಲೀಟ್ಲಿ ವಿಲ್ ಟೇಕ್ ಕೇರ್. ಸೊ ಇಫ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಆಲ್ಸೋ ಲುಕ್ ಇಂಟು ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಐ ಹೋಪ್ ಯು ಎಂಜಾಯ್ಡ್. ನಂತರ ವಿಲ್ ನೆಕ್ಸ್ಟ್ ಚಾಪ್ಟರ್ ನ್ಯೂಮರಿಕಲ್ಸ್ ಮಾಡ್ತೀನಿ. ನನ್ನ ಗೋಲ್ ಇಷ್ಟೇ, ನಿಮ್ಮ ನ್ಯೂಮರಿಕಲ್ಸ್ ತುಂಬ ಈಸಿ ಆಗಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಟೇಕ್ ಕೇರ್.